ಓಂ ಶಾಂತಿ 6 ಅಕ್ಟೋಬರ್ 2025 प्रातः मुरली बाप दादा मधुबन। मीठे बच्चे, श्रीमत पर भारत को स्वर्ग बनाने की सेवा करनी है। पहले स्वयं निर्विकारी बनना है, फिर दूसरों को कहना है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋ ಸೇವೆಯನ್ನ ಮಾಡಿ. ಅದರಲ್ಲಿ ಮೊದಲನೇದಾಗಿ ಸ್ವಯಂ ನಿರ್ವಿಕಾರಿಗಳಾಗಿ ಆನಂತರ ಬೇರೆಯವರಿಗೆ ಹೇಳಬೇಕು. ಪ್ರಶ್ನೆ, तो महावीर बच्चों को किस बात की परवाह नहीं करनी है? सिर्फ कौन सी चेकिंग करते स्वयं को संभालना है? ಎರಡು ಪ್ರಶ್ನೆ ಇದೆ. ಈ ಮಹಾವೀರ ಮಕ್ಕಳು ಯಾವ ಮಾತನ್ನ ಕೇರ್ ಮಾಡಬಾರ್ದು. ಎರಡನೇದು, ಕೇವಲ ಯಾವ ಚೆಕಿಂಗ್ ಮಾಡ್ತಾ ನಿಮ್ಮನ್ನ ನೀವು ಸಂಭಾಲನೆ ಮಾಡ್ಕೋಬೇಕು. उत्तर, अगर कोई पवित्र बनने में विघ्न डालता है तो तुम्हें उसकी परवाह नहीं करनी है. ಯಾವ ಮಾತು ಕೇರ್ ಮಾಡಬಾರ್ದು ನೀ ಮಹಾವೀರ ಮಕ್ಕಳಂದ್ರೆ, ಏನಾದ್ರೂ ನೀ ಪವಿತ್ರವಾಗಿರೋದ್ರಲ್ಲಿ ಯಾರಾದ್ರೂ ವಿಘ್ನ ಹಾಕ್ತಾರೆ, ತಡೆ ಹಾಕ್ತಾರೆ ಅಂದ್ರೆ ಅದನ್ನ ಕೇರ್ ಮಾಡಬೇಡಿ. ಆ ವಿಘ್ನವನ್ನ ಕೇರ್ ಮಾಡಬೇಡಿ ಅಂದ್ರೆ ನೀವು ಪವಿತ್ರವಾಗಿರೋದ್ರ ಕಡೆ ಗಮನ ಕೊಡಿ. ಯಾವುದೋ ವಿಘ್ನ ಬಂತು ಅಂತ ಅದ್ರ ಕಡೆ ಗಮನ ಕೊಟ್ಟು ಪವಿತ್ರತೆಯನ್ನ ಕಳ್ಕೊಳ್ಬಾರ್ದು. सिर्फ चेक करो कि मैं महावीर हूं, मैं अपने आप को ठगता तो नहीं हूं. ಯಾವ ಚೆಕಿಂಗ್ ಮಾಡಿಕೊಂಡು ತನ್ನನ್ನ ಸಂಭಾಲನೆ ಮಾಡ್ಕೋಬೇಕಂದ್ರೆ ಕೇವಲ ಚೆಕ್ ಮಾಡ್ಕೊಳ್ಳಿ, ನಾನು ಮಹಾವೀರ ಆಗಿದ್ದೀನ, ನಾನು ನನಗೆ ನಾನೇ ಮೋಸ ಮಾಡ್ಕೊಳ್ತಾ ಇಲ್ವಾ. बेहद का वैराग्य रहता है, मैं आप समान बनाता हूं. ನನಗೆ ಬೇಹದ್ದಿನ ವೈರಾಗ್ಯ ಇದೆಯಾ, ನಾನು ಅನ್ಯರನ್ನ ನನ್ನ ಸಮಾನ ಮಾಡ್ಕೊಳ್ತೀನ. मेरे में क्रोध तो नहीं है तो दूसरों को कहता हूं व खुद भी करता हूं. ನನ್ನಲ್ಲಿ ಕ್ರೋಧ ಇಲ್ವಾ, ನಾನು ಅನ್ಯರಿಗೆ ಏನನ್ನ ಹೇಳ್ತೀನೋ ಅದನ್ನ ಮೊದಲು ನಾನ್ ಮಾಡ್ತೀನ. ಇದೆಲ್ಲ ಮಾತಿನ ಚೆಕಿಂಗ್ ಮಾಡಿಕೊಂಡು ಸ್ವಯಂವನ್ನು ಸಂಭಾಲನೆ ಮಾಡ್ಕೊಳ್ಳಿ. ಆದರೆ ಈ ಒಂದು ಮಾತಲ್ಲಿ ಯಾವುದನ್ನು ಯಾರನ್ನು ಕೇರ್ ಮಾಡಬಾರ್ದು. ಪವಿತ್ರವಾಗಿರೋ ಮಾತಲ್ಲಿ ಯಾರೇ ವಿಘ್ನ ಹಾಕ್ಲಿ ಅದಕ್ಕೆ ಗಮನ ಕೊಡಬೇಡಿ. गीत, तुम्हें पाके हमने जहान पा लिया है. ओम शांति. इसमें बोलने का नहीं रहता, ये समझने की बात है. मीठे मीठे रूहानी बच्चे समझ रहे हैं कि हम फिर से देवता बन रहे हैं. ಮುರಳಿಯಲ್ಲಿ ಹಾಡಾಗಿದೆ, ನಿನ್ನನ್ನ ಪಡ್ಕೊಂಡು ನಾನು ಆಕಾಶ ಭೂಮಿ ಎಲ್ಲವನ್ನು ಪಡ್ಕೊಂಡಿದ್ದೀನಿ, ಪಡೆಯೋದೇನು ಉಳಿದಿಲ್ಲ. ಇದರಲ್ಲಿ ಮಾತಾಡ್ಲಿಕ್ಕೇನೂ ಇಲ್ಲ, ಇದು ತಿಳ್ಕೊಳ್ಳುವಂತ ಮಾತು. ಮಧುರವಾದ ಆತ್ಮೀಯ ಮಕ್ಕಳಿಗೆ ಗೊತ್ತಿದೆ, ನಾವು ಪುನಃ ದೇವತೆಗಳು ಆಗ್ತಾ ಇದ್ದೀವಿ. ಸಂಪೂರ್ಣ ನಿರ್ವಿಕಾರಿ ಬನ್ ರಹೆ ಹೇ. ಬಾಪ್ ಆಕರ್ कहते हैं बच्चे काम को जीतो अर्थात पवित्र बनो. ಸಂಪೂರ್ಣ ನಿರ್ವಿಕಾರಿಗಳು ಆಗ್ತಾ ಇದ್ದೀವಿ. ಬಾಬೋರ್ ಬಂದ್ ಹೇಳ್ತಾರೆ, ಮಕ್ಕಳೇ ಕಾಮ ವಿಕಾರದ ಮೇಲೆ ವಿಜಯ ಪಡ್ಕೊಳ್ಳಿ ಅಂದ್ರೆ ಪವಿತ್ರರಾಗಿ. बच्चों ने गीत सुना, अब फिर से बच्चों को स्मृति आई है. हम बेहद के बाप से बेहद का वर्षा लेते हैं तो कोई छीन न सके. वहां दूसरा कोई छीनने वाला होता ही नहीं है. ಬಾಬೋರ್ ಹೇಳೋದು, ಮಕ್ಕಳು ಹಾಡು ಕೇಳಿದ್ರಲ್ವಾ, ಈಗ ಪುನಃ ಮಕ್ಕಳಿಗೆ ಸ್ಮೃತಿ ಬಂದಿದೆ. ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತಗೊಳ್ತೀವಿ. ಈ ಆಸ್ತಿಯನ್ನ ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸತ್ಯುಗ ತ್ರೇತಾಯುಗದಲ್ಲಿ ಮತ್ತೊಬ್ರು ಅನ್ನೋರು ಯಾರು ಇರೋದಿಲ್ಲ, ಯಾರು ನಿಮ್ಮ ಆಸ್ತಿಯನ್ನ ಕಿತ್ಕೊಳ್ಳೋ ಅಂತವ್ರು.
ಉಸ್ಕೋ ಕಹಾ ಜಾತಾ ಅದ್ವೈತ ರಾಜ್. ಅದು ಒಂದು ರಾಜ್ಯ, ಅದು ಅದ್ವೈತ ರಾಜ್ಯ. ಆ ನಂತರದಲ್ಲಿ ರಾವಣನ ರಾಜ್ಯ ಬೇರೆಯವ್ರದ್ದಾಗತ್ತೆ. ಅಭಿ ತುಮ್ ಸಮಜ್ ರಹೆ ಹೋ, ಸಮಜಾನಾ ಭಿ ಐಸೆ ಹೇ. ಈಗ ನೀವು ತಿಳ್ಕೊಳ್ತಾ ಇದ್ದೀರಿ, ತಿಳಿಸ್ಕೊಡ್ಬೇಕು ಇದೇ ತರ. ಹಮ್ ಫಿರ್ ಸೆ ಭಾರತ್ ಕೋ ಶ್ರೀಮತ್ ಪರ್ ವೈಸ್ಲೆಸ್ ಬನಾ ರಹೆ ಹೇ. ಈಗ ನಾವು ಪುನಃ ಭಾರತವನ್ನು ಬಾಬುರ ಶ್ರೀಮತದಂತೆ ನಿರ್ವಿಕಾರಿಯನ್ನಾಗಿ ಮಾಡ್ತಾ ಇದ್ದೀವಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗಿಂತ ಶ್ರೇಷ್ಠ ಪರಮಾತ್ಮ, ಅವರಿಗೆ ತಂದೆ ಅಂತ ಕರೀಲಾಗತ್ತೆ. तो ये भी समझाना है, लिखना भी है। भारत जो संपूर्ण निर्विकारी स्वर्ग था वह विकारी नरक बन गया है. ಮತ್ತೆ ಎಲ್ಲರಿಗೂ ಇದನ್ನ ತಿಳಿಸ್ಕೊಡ್ಲೂಬೇಕು, ಬರಿಬೇಕು. ಭಾರತ ಸಂಪೂರ್ಣ ನಿರ್ವಿಕಾರಿ ಸ್ವರ್ಗ ಇತ್ತು, ಈಗ ಅದೇ ಭಾರತ ವಿಕಾರಿ ನರಕ ಆಗಿದೆ. ಪುನಃ ನಾವು ಶ್ರೀಮತದಂತೆ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾ ಇದ್ದೀವಿ. बाप जो बताते उसको नोट कर फिर उस पर विचार सागर मंथन कर लिखने में मदद करनी चाहिए. ಬಾಬು ಏನ್ ತಿಳಿಸ್ಕೊಡ್ತಾರಲ್ಲ ಇದನ್ನ ನೋಟ್ ಮಾಡ್ಕೊಳ್ಳಿ. ಏನೇನು ಕಾರ್ಯದಲ್ಲಿ ತರಬೇಕು ಅದನ್ನ ನೋಟ್ ಮಾಡಿಕೊಂಡು ಅದರ ಬಗ್ಗೆ ವಿಚಾರ ಸಾಗರ ಮಥನ ಮಾಡಿ ಬರೆಯೋದಿಕ್ಕೆ ಸಹಯೋಗಿಗಳಾಗಬೇಕು. ऐसे क्या क्या लिखे जो मनुष्य समझे भारत बरोबर स्वर्ग था. ಈ ತರ ಏನೇನ್ ಬರಿಬೇಕು ಚಿತ್ರದಲ್ಲಿ, ಯಾವುದನ್ನ ಓದಿದ್ರೆ ಮನುಷ್ಯರಿಗೆ ಅರ್ಥ ಆಗ್ಬೇಕು, ಹೌದು ಭಾರತ ಸ್ವರ್ಗ ಇತ್ತು ಅನ್ನೋದು. ಭಾರತ ಸ್ವರ್ಗ ಇದ್ದಾಗ ರಾವಣ ರಾಜ್ಯ ಇರ್ಲಿಲ್ಲ. ಈ ಮಕ್ಕಳ ಬುದ್ಧಿಯಲ್ಲಿದೆ. ಈಗ ನಾವು ಭಾರತ ವಾಸಿಗಳಿಗೆ ಬಾಬೋರು ನಿರ್ವಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಪೆಹಲೆ ಅಪ್ನೆ ಕೋ ದೇಖ್ನಾ ಹೈ. ಮೊದಲು ಸ್ವಯಂನ ನೋಡ್ಕೊಳ್ಬೇಕು, ಅವ್ರಾಗಿದಾರ ಇವ್ರಾಗಿದಾರಲ್ಲ, ಮೊದಲು ಸ್ವಯಂನ ನೋಡ್ಕೊಳ್ಳಿ. ನಾನು ನಿರ್ವಿಕಾರಿ ಆಗಿದ್ದೀನ, ತನ್ನನ್ನು ತಾನು ಚೆಕ್ ಮಾಡಿಕೊಂಡು ಮೊದಲು ತನ್ನನ್ನು ಸಂಭಾಲನೆ ಮಾಡ್ಕೊಳ್ಳಿ. ನಾನು ಈಶ್ವರನಿಗೆ ಮೋಸ ಮಾಡೋದಿಲ್ವಾ? ಈಶ್ವರ್ ಕೋ ಮೇ ಟಗ್ತಾ ತೋ ನೈ ಹೂಂ. ऐसा नहीं कि ईश्वर हमको देखता थोड़ी है. ನಾನು ನಿರ್ವಿಕಾರಿಯಾಗಿದ್ದೀನ, ನಾನು ಈಶ್ವರನಿಗೆ ಶಿವಬಾಬೋರಿಗೆ ಮೋಸ ಮಾಡ್ತಾ ಇಲ್ವಾ, ವಂಚಿಸ್ತಾ ಇಲ್ವಾ? ಹಂಗಲ್ಲ, ಈಶ್ವರ ಏನ್ ನಮ್ಮನ್ನು ನೋಡ್ತಾ ಇರ್ತಾರೇನು ಅಂತ. ತುಮಾರೆ ಮುಖಸೆ ಅಕ್ಷರ ನಿಕಲ್ ನ ಸಕೆ. ಇಂಥ ಮಾತು ನಿಮ್ಮ ಬಾಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಶ್ವರ ಏನ್ ನಮ್ಮನ್ನು ನೋಡ್ತಾ ಇರ್ತಾರ ಅನ್ನೋ ಮಾತು ನಿಮ್ಮ ಬಾಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಪವಿತ್ರರನ್ನಾಗಿ ಮಾಡೋರು ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ. ಭಾರತ ನಿರ್ವಿಕಾರಿಯಾಗಿತ್ತು, ಆಗ ಸ್ವರ್ಗ ಇತ್ತು. ಈ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳು, ಯಥಾ ರಾಜ ರಾಣಿ ತಥಾ ಪ್ರಜೆಗಳು. ಆಗ ಇಡೀ ಭಾರತ ಸ್ವರ್ಗವಾಗಿತ್ತು, ಈಗ ಅದೇ ಭಾರತ ನರಕ ಆಗಿದೆ. ಈ 84 ಜನ್ಮಗಳ ಮೆಟ್ಲೇನಿದೆ ಇದು ಬಹಳ ಚೆನ್ನಾಗಿದೆ. ಈ ಚಿತ್ರ ತುಂಬಾ ಚೆನ್ನಾಗಿದೆ. कोई अच्छा हो तो उसको सौगात भी दे सकते हैं. बड़े बड़े आदमियों को बड़ी सौगात मिलती है ना. ಯಾರಾದ್ರೂ ಅಂತ ಒಳ್ಳೊಳ್ಳೆ ವ್ಯಕ್ತಿಗಳಿದ್ರೆ ಇದನ್ನ ಗಿಫ್ಟ್ ಕೊಡ್ಬೋದು ನೀವು. ಯಾಕೆಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಗಿಫ್ಟ್ ಸಿಗುತ್ತಲ್ವಾ. तो तुम भी जो आते उनको समझाकर ऐसी ऐसी सौगात दे सकते हो. ನೀವು ಅವರಿಗೆ ತಿಳಿಸ್ಕೊಟ್ಟು ಏನ್ ಚಿತ್ರ ಕೊಡ್ತೀರಿ ಅದರ ಬಗ್ಗೆ ಅರಿವನ್ನ ಮೂಡಿಸಿ ಅವರಿಗೆ ಇಂತಿಂತ ಸೌಗಾತನ್ನ ಕೊಡ್ಬೋದು. चीज हमेशा देने के लिए तैयार रहती है. तुम्हारे पास भी नॉलेज तैयार रहनी चाहिए. ಹೇಗೆ ವಸ್ತುಗಳು ಬೇರೆಯವರಿಗೆ ಕೊಡ್ಲಿಕ್ಕೆ ಗಿಫ್ಟು ರೆಡಿ ಇರುತ್ತೋ ಅದೇ ತರ ನಿಮ್ಮ ಹತ್ರ ಜ್ಞಾನನೂ ರೆಡಿ ಇರಬೇಕು. ಈ ಮೆಟ್ಲಿನ 84 ಮೆಟ್ಲಿನ ಪೂರ್ಣ ಜ್ಞಾನ ಇರಬೇಕು. ನಾವು ಹೇಗೆ 84 ಜನ್ಮವನ್ನ ಪಡಿತಾ ಬಂದಿದ್ದೀವಿ ಇದು ನಿಮ್ಮ ಮಕ್ಕಳಿಗೆ ನೆನಪಲ್ಲಿ ಸ್ಮೃತಿಯಲ್ಲೂ ಇರಬೇಕು. ये समझ की बात है ना. जरूर जो पहले आए हैं उन्होंने ही 84 जन्म लिए हैं. ಇದೆಲ್ಲ ಚೆನ್ನಾಗಿ ತಿಳ್ಕೋಬೇಕಾಗಿರೋ ಮಾತು. ಯಾರು ಸತ್ಯಯುಗದ ಆರಂಭದಲ್ಲಿ ಬಂದಿದರೋ ಅವರೇ ಪೂರ್ಣ 84 ಜನ್ಮ ಪಡೆಯವರು.
ಬಾಬುವರು 84 ಜನ್ಮವನ್ನ ತಿಳಿಸಿ ಮತ್ತೆ ಹೇಳ್ತಾರೆ, ಇವರ ಅಂದ್ರೆ ಬ್ರಹ್ಮ ಬಾಬುವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಈ ಸಾಧಾರಣ ಶರೀರದಲ್ಲಿ ನಾನು ಬಂದು ಪ್ರವೇಶ ಮಾಡ್ತೀನಿ. ಮತ್ತೆ ಇವರಿಗೆ ನಾನು ಹೆಸರಿಡ್ತೀನಿ ಬ್ರಹ್ಮ ಅಂತ ಹೇಳಿ. ಇವ್ರ ಮೂಲಕ ನೀವು ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ. ಇಲ್ಲಾಂದ್ರೆ ಬ್ರಾಹ್ಮಣರನ್ನು ಎಲ್ಲಿಂದ ತರೋದು? ಬ್ರಹ್ಮ ಕಾ ಬಾಪ್ ಕಭಿ ಸುನಾ ಹೇ ಕ್ಯಾ? ಜರೂರ್ ಭಗವಾನ್ ಹಿ ಕಹೆಂಗೆ. ಬ್ರಹ್ಮನ ತಂದೆ ಯಾರು ಅಂತ ಯಾವಾಗಾದ್ರೂ ಕೇಳಿದ್ದೀರಾ? ಬ್ರಹ್ಮ ಬಾಬಾವ್ರ ತಂದೆನೂ ಶ್ರೀ ಬಾಬಾವ್ರೇ. ಬ್ರಹ್ಮ ಮತ್ತು ವಿಷ್ಣುವನ್ನ ತೋರಿಸ್ತಾರೆ ಸೂಕ್ಷ್ಮ ವತನದಲ್ಲಿ. ಬಾಬಾ ಹೇಳ್ತಾರೆ, ನಾನು ಇವರ ಅಂದ್ರೆ ಬ್ರಹ್ಮ ಬಾಬಾವ್ರ 84 ಜನ್ಮದ ಅಂತಿಮ ಜನ್ಮದಲ್ಲಿ ಅಂತಿಮ ಸಮಯದಲ್ಲಿ ನಾನು ಇವ್ರ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ. ಅಡಾಪ್ಟ್ ಕಿಯಾ ಜಾತಾ ಹೇ ತೋ ನಾಮ್ ಬದಲಿ ಕಿಯಾ ಜಾತಾ ಹೇನಾ. ನೋಡಿ, ಮಕ್ಕಳನ್ನ ದತ್ತು ತಗೋತಾರೋ ಅಥವಾ ಸ್ತ್ರೀಯನ್ನ ಪತಿ ದತ್ತು ತಗೋತಾರೋ ಅವಾಗೆಲ್ಲ ಹೆಸರು ಚೇಂಜ್ ಮಾಡ್ತಾರಲ್ಲ, ಹಾಗೆ ದಾದಾ ಲೇಖರಾಜ್ ಅವರ ಹೆಸರನ್ನು ಶ್ರೀ ಬಾಬುವ್ರು ಯಾವಾಗ ದತ್ತು ತಗೊಂಡ್ರು ಅವರನ್ನ, ಅವರ ಹೆಸರು ಪಿತಾಶ್ರೀ ಪ್ರಜಾಪಿತ ಬ್ರಹ್ಮ ಅಂತ ದಿವ್ಯ ನಾಮಕರಣ ಮಾಡಿದ್ರಲ್ವಾ. ಹೇಗೆ ಸನ್ಯಾಸಿಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ಅವರಿಗೆ ಹೆಸರು ಚೇಂಜ್ ಮಾಡ್ತಾರಲ್ಲ, ಸನ್ಯಾಸ್ ತೋ ಕರಾಯ ಜಾತಾ. सन्यासी भी जब सन्यास करते फौरन भूल नहीं जाते, याद जरूर रहती. तुमको भी याद रहेगी, परंतु तुमको उनके लिए वैराग्य है, क्योंकि तुम जानते हो ये सब कब्र दाखिल होने हैं. इसीलिए हम उनको याद क्यों करें? ಈಗ ಸನ್ಯಾಸಿಗಳು ಸನ್ಯಾಸತ್ವ ಸ್ವೀಕಾರ ಮಾಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಸಂಬಂಧ ಮತ್ತೊಂದು ಅಂತ ಅಲ್ಲ. ಬಾಬಾ ಹೇಳ್ತಾರೆ, ನಿಮಗೂ ನೆನಪಿರುತ್ತೆ, ಆದ್ರೆ ನೀವು ಮಕ್ಕಳಿಗೆ ವೈರಾಗ್ಯ ಇದೆ. ನಿಮಗ್ ಗೊತ್ತಿದೆ ಈ ಸೃಷ್ಟಿ ಇನ್ನೇನೋ ಸ್ಮಶಾನ ಆಗತ್ತೆ. ಆದ್ದರಿಂದ ನಾವು ಯಾಕೆ ಅದನ್ನ ನೆನ್ಪು ಮಾಡೋದು? ಈ ಜಗತ್ತನ್ನಾಗ್ಲಿ ಜಗತ್ತಲ್ಲಿರೋ ವ್ಯಕ್ತಿ ವಸ್ತುಗಳನ್ನಾಗ್ಲಿ ನೆನಪು ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದ್ರ ಬಗ್ಗೆ ನಿಮಗೆ ಸರಿಯಾದ ಜ್ಞಾನ ಇದೆ ಮತ್ತೆ ವೈರಾಗ್ಯ ಇದೆ. ಜ್ಞಾನ ಸೇ ಸಬ್ ಕುछ ಸಮಜ್ನಾ ಹೇ ಅಚ್ಚಿ ರೀತಿ, ವಹ ಭಿ ಜ್ಞಾನ ಸೇ ಹಿ ಘರ್ ಬಾರ್ ಚೋಡ್ತೆ ಹೇ. ಈ ಜ್ಞಾನನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು. ನೋಡಿ, ಅವ್ರಿಗೂ ಯಾವಾಗೋ ಒಂದು ಜ್ಞಾನೋದಯ ಆದ್ರೇನೆ ಎಲ್ಲ ಬಿಟ್ಟು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರಲ್ಲ. ಉನ್ಸೆ ಪೂಛಾ ಜಾಯೆ ಘರ್ ಬಾರ್ ಕೇಸೆ ಚೋಡಾ ತೋ ಬತಾತೆ ನಹಿ, फिर उनको युक्ति से कहा जाता आपको कैसे वैराग्य आया, हमको सुनाओ तुम भी ऐसे करे. ಅವ್ರನ್ನ ಕೇಳಿ, ಯಾಕೆ ನಿಮ್ಮ ಮನೆ ಪರಿವಾರ ಎಲ್ಲರನ್ನೂ ಬಿಟ್ಟು ಬಂದ್ರಿ ಅಂದ್ರೆ ಅದಕ್ಕೆ ಅವರು ಹೇಳಲ್ಲ ಉತ್ತರ. ನೀವು ಯುಕ್ತಿಯಿಂದ ಕೇಳಬೇಕು, ನಿಮಗೆ ಹೇಗೆ ವೈರಾಗ್ಯ ಬಂತು, ನೀವೇನಾದರೂ ನಮಗೂ ಸ್ವಲ್ಪ ಹೇಳಿದ್ರೆ ನಮಗೂ ಆ ವೈರಾಗ್ಯ ಆ ತ್ಯಾಗ ನಾವು ಮಾಡೋಣ ಅಂತಿದ್ದೀವಿ, ಈ ಥರ ಹೇಳಿ. तुम टेम्पटेशन देते हो कि पवित्र बनो, बाकी तुमको याद सब है, छोटेपन से लेकर सब बता सकते हो, बुद्धि में सारा ज्ञान है, कैसे इस सब ड्रामा में एक्टर से जो पार्ट बजाते आए हैं. ನೋಡಿ, ಬಾಲ್ಯದಿಂದ ಏನು ಮಾಡಿದಿರಿ ಎಲ್ಲ ನೆನಪಿದೆಯಲ್ಲ, ಅದನ್ನು ಹೇಳ್ಬೋದು. ಬಾಬಾವ್ರು ಹೇಳೋದು, ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಜ್ಞಾನನೂ ಇದೆ. ಡ್ರಾಮಾದಲ್ಲಿ ಎಲ್ಲರೂ ಪಾತ್ರಧಾರಿಗಳು, ಏನು ಪಾತ್ರ ಮಾಡ್ತಾ ಬಂದಿದ್ದಾರೆ ಅದನ್ನೇ ರಿಪೀಟ್ ಮಾಡ್ತಾರೆ. ಈಗ ಎಲ್ಲರದು ಕಲಿಯುಗಿ ಕರ್ಮ ಬಂಧನ, ಇದು ಮುರಿಯೋ ಸಮಯ ಅಥವಾ ಮುಕ್ತಾಯ ಆಗೋ ಸಮಯ ಇದು. ಮತ್ತೆ ಎಲ್ಲರೂ ಹೋಗ್ತೀವಿ ಶಾಂತಿಧಾಮಕ್ಕೆ. ವಹಾ ಸೆ ಫಿರ್ ಸಬ್ಕಾ ನಯಾ ಸಂಬಂಧ ಜುಟೇಗ. ಈ ಹಳೆ ಸಂಬಂಧಗಳಿಲ್ಲೇ ಹಳೆ ಯುಗದಲ್ಲೇ ಸಮಾಪ್ತಿ ಆಗುತ್ತೆ, ಮತ್ತೆ ಸತ್ಯಯುಗದಲ್ಲಿ ಬಂದಾಗ ಹೊಸ ಸಂಬಂಧಗಳು ಆಗುತ್ತೆ. ತಿಳಿಸ್ಕೊಡುವಂತಹ ಪಾಯಿಂಟ್ಸು ಬಾಬಾವರು ಚೆನ್ನಾಗಿರೋದನ್ನ ಕೊಡ್ತಾ ಇರ್ತಾರೆ. ಯಹಿ ಭಾರತವಾಸಿ ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ थे तो वॉइसलेस थे, फिर 84 जन्मों के बाद विशेष बने. ಇದೇ ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಿದ್ರೆ ನಿರ್ವಿಕಾರಿಗಳಾಗಿದ್ರಿ. ನೀವೇ 84 ಜನ್ಮವನ್ನ ಪಡೆದು ವಿಕಾರಿಗಳಾಗಿದ್ದೀರಿ. ಈಗ ಪುನಃ ನಿರ್ವಿಕಾರಿಗಳಾಗಬೇಕು. ಪರಂತು ಪುರುಷಾರ್ಥ ಕರಾನೆ ವಾಲ ಚಾಯಿ, ಆದ್ರೆ ಪುರುಷಾರ್ಥ ಮಾಡಿಸೋರು ಬೇಕಲ್ಲ.
ಈಗ ನಿಮ್ಗೆ ಬಾಬೋರ್ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ತುಮ್ ವಹಿ ಹೋನಾ. बच्चे भी कहते बाबा आप वही है। बाबा कहते कल्प पहले भी तुमको पढ़ाकर राज्य भाग्य दिया था। ಬಾಬೋರು ಕೇಳ್ತಾರೆ, ನೀವು ಅವರೇ ಅಲ್ವಾ? ನೀವು ಕೇಳ್ತೀರಿ ಬಾಬಾ ನೀವು ಅವರೇ ಅಲ್ವಾ? ಅವರೇ ಅಲ್ವಾ ಅಂದ್ರೆ ಯಾರು? ಕಲ್ಪದ ಹಿಂದಿನವರೇ ಅಲ್ವಾ? ಯಾರು ನೀವು ಓದಿಸಿ ನಮ್ಗೆ ರಾಜ್ಯ ಭಾಗ್ಯನ ಕೊಟ್ಟು ಹೋಗಿದ್ರಿ, ಕಲ್ಪ ಕಲ್ಪದಲ್ಲೂ ಇದೇ ರೀತಿ ಕೊಡ್ತೀರಿ. ಡ್ರಾಮಾ ಮೇ ಜೋ ಕುಚ್ ಹುವಾ ವಿಘ್ನ ಪಡೆ ಫಿರ್ ಬಿ ಪಡೆಂಗೆ. ಡ್ರಾಮಾದಲ್ಲಿ ಏನೆಲ್ಲ ಆಯ್ತು, ವಿಘ್ನಗಳು ಬಂತು, ಅದೆಲ್ಲವೂ ಮತ್ತೆ ಪುನಃ ಕಲ್ಪದ ನಂತರನೂ ಬರುತ್ತೆ. ಜೀವನದಲ್ಲಿ ಏನೇನಾಗುತ್ತೆ ನೆನಪಂತೂ ಇರುತ್ತಲ್ಲ. ಇನ್ಕೋತ ಸಬ್ ಯಾದ್ ಹೇ. ಬ್ರಹ್ಮ ಬಾಬೋರಿಗಂತೂ ಎಲ್ಲವೂ ನೆನಪಿದೆ. ಹೇಳ್ತಾನೂ ಇದ್ದಾರೆ ಬಾಬೋರು, ಗಾವಡೆ ಕಾ ಚೋರಾತ ಅವ್ರ ವೈಕುಂಠ ಕಾ ಮಾಲೀಕ್ ಬನ. ಹಳ್ಳಿ ಹುಡುಗ ಇದ್ದವರು ಇಡೀ ವೈಕುಂಠಕ್ಕೆ ಮಾಲೀಕರಾಗ್ತಾರೆ. ವೈಕುಂಠ ಮೇ ಗಾವಡ ಕೇಸೆ ಹೋಗ ಎ ತುಮ್ ಅಭಿ ಜಾನ್ತೆ ಹೋ. ಭಕ್ತಿಯಲ್ಲಿ ಶ್ರೀಕೃಷ್ಣ ಗೋಪಾಲ ಗೋವುಗಳನ್ನ ಮೇಯಿಸ್ತಾ ಇದ್ದ ಹಳ್ಳಿ ಹುಡುಗ ಇದ್ದ ತೋರಿಸ್ತಾರೆ. ಮತ್ತೆ ರಾಜ್ಕುಮಾರ ಅಂತನೂ ತೋರಿಸ್ತಾರೆ. ಬಾಬಾ ಹೇಳ್ತಾರೆ, ನೋಡಿ ಅಂತಿಮ ಜನ್ಮ ಆದಿಯ ಜನ್ಮ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ವೈಕುಂಠ ಹಳ್ಳಿ ಅಂತೂ ಅಲ್ಲ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಈಗ ಬ್ರಹ್ಮ ಬಾಬೋರ ಬಾಲ್ಯ ಹಳ್ಳಿಯಲ್ಲೇ ಇತ್ತು. ಈಗ ನೋಡಿ ಭವಿಷ್ಯದಲ್ಲಿ ಇಡೀ ವಿಶ್ವದ ರಾಜ್ಕುಮಾರ ಮಹಾರಾಜ ಆಗ್ತಾರೆ. ಈ ಸಮಯ ತುಮಾರಿಲಿ ಪುರಾನಿ ದುನಿಯಾ ಗಾವಡಾ ಹೆನ, ಕಹಾ ವೈಕುಂಠ ಕಹಾ ಎ ನರ್ಕ್. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಈ ಜಗತ್ತೇ ಒಂದು ಹಳ್ಳಿ ಅಷ್ಟೇನೆ. ಆ ವೈಕುಂಠ ಎಲ್ಲಿ, ಈ ನರಕ ಎಲ್ಲಿ? ಮನುಷ್ಯರು ಎಷ್ಟು ದೊಡ್ಡ ದೊಡ್ಡ ಮೆಹಲ್ ಬಿಲ್ಡಿಂಗ್ ಎಲ್ಲ ಕಟ್ತಾರೆ. आदि देख समझते यही स्वर्ग है। बाबा कहते ये तो सब मिट्टी पत्थर है, इनकी कोई ವ್ಯಾಲ್ಯೂ नहीं है। ಇದೆಲ್ಲ ನೋಡಿ ಮನುಷ್ಯರು ಇದನ್ನೇ ಸ್ವರ್ಗ ಅಂತ ತಿಳ್ಕೊತಾರೆ. ಎಲ್ಲ ಏನು ವಿಜ್ಞಾನದ ಸಾಧನಗಳು ಎಲ್ಲ ಹೊಸ ಹೊಸದ್ ಬಂದ್ಬಿಟ್ಟಿದೆಯಲ್ಲ, ಇದೆಲ್ಲ ನೋಡಿ ಓ ಇದೇ ಸ್ವರ್ಗ ಅಂತ. ಬಾಬಾ ಹೇಳ್ತಾರೆ, ಇದೆಲ್ಲ ಮಣ್ಣು ಕಲ್ಲು, ಇದಕ್ಕೇನು ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಎಲ್ಲದಕ್ಕಿಂತ ಜಾಸ್ತಿ ಇರೋದು ವಜ್ರಕ್ಕೆ. ಬಾಬಾ ಹೇಳ್ತಾರೆ, ವಿಚಾರ ಮಾಡಿ, ಸತ್ಯಯುಗದಲ್ಲಿ ನಿಮ್ಮ ಚಿನ್ನದ ಮೆಹಲ್ ಹೇಗಿತ್ತು? ವಹಾ ತೋ ಸಬ್ ಕಾನಿಯಾ ಭರಿ ಹೋತಿ ಹೇ. ಅದ್ರ ಮುಂದೆ ಇದೇನಿದು? ಕಲ್ಲು ಮಣ್ಣಿಂದು. ಅಲ್ಲಿ ಎಲ್ಲ ಗಣಿಗಳು ತುಂಬಿರುತ್ತೆ, ಬೇಕಾದಷ್ಟು ಚಿನ್ನ ಇರುತ್ತೆ. ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. कोई समय मुरझाई साथी तो बाबा ने समझाया कई ऐसे रिकॉर्ड है जो तुमको फौरन ಖುಷಿ में ला देंगे। ಕೆಲವೊಮ್ಮೆ ನಿಮ್ಮ ಸ್ಥಿತಿ ಯಾವಾಗ ಬಾಡ್ ಹೋಗುತ್ತೆ, ಸ್ಥಿತಿ ಖುಷಿ ಕಳ್ಕೊಳ್ತೀರಿ, ಅಂತಹ ಸಮಯ ಬಂದಾಗ ಮೂಡ್ ಆಫ್ ಆಗುತ್ತೋ, ಬೇಜಾರಾಗುತ್ತೋ, ನಿರಾಶೆ ಆಗುತ್ತೋ, ಆ ಸಮಯದಲ್ಲಿ ಒಳ್ಳೊಳ್ಳೆ ಹಾಡುಗಳಿದೆ, ರೆಕಾರ್ಡ್ಸ್ ಇದೆ. ಅದನ್ನ ನೀವು ತಕ್ಷಣ ಕೇಳಿದ್ರೆ ಖುಷಿಯಲ್ಲಿ ಬರ್ತೀರಿ. ಇಡೀ ಜ್ಞಾನ ಬುದ್ಧಿಯಲ್ಲಿ ಬರುತ್ತೆ. ಗೊತ್ತಿದೆ ಬಾಬೋರ್ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಆ ವಿಶ್ವದ ಮಾಲೀಕತ್ವ ಎಂಥದ್ದು ಅಂದ್ರೆ ನಿಮ್ಮಿಂದ ಯಾರು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅರ್ಧ ಕಲ್ಪಕ್ಕೆ ಸುಖಧಾಮಕ್ಕೆ ಮಾಲೀಕರಾಗ್ತೀರಿ. ರಾಜಾ ಕಾ ಬಚ್ಚಾ ಸಮಜ್ತಾ ಇಸ್ ಹದ್ ಕಿ ರಾಜಾಯಿ ಕೆ ವಾರಿಸೆ. ತುಮ್ಕೋ ಕಿತ್ನಾ ನಶಾ ರೆಹನಾ ಚಾಹಿಯೆ. ನೋಡಿ, ಲೌಕಿಕದಲ್ಲಿ ಯಾರಾದರೂ ರಾಜನ್ ಮಕ್ಕಳು ದ್ವಾಪರ ಕಲಿಯುಗದವರಾಗ್ಲಿ, ಅವರಿಗೆ ಹದ್ದಿನ ರಾಜ್ಯದ ನಶೆ, ಆಸ್ತಿಯ ನಶೆ ಇರುತ್ತೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಆ ಬೇಹದ್ದಿನ ತಂದೆಯ ಆಸ್ತಿಯ ಹಕ್ಕುದಾರರು. ಬಾಬೋರ್ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಅಲ್ಲಿ 21 ಜನ್ಮಕ್ಕೆ ನಾವು ಆಸ್ತಿಗೆ ಹಕ್ಕುದಾರರಾಗ್ತೀವಿ. ಕಿತ್ನಾ ಖುಷಿ ಹೋನಿ ಚಾಹಿಯೆ. ಈ ಮಕ್ಕಳಿಗೆ ಎಷ್ಟೊಂದು ಖುಷಿ ಆಗ್ಬೇಕು. ಜಿಸ್ಕಾ ವಾರಿಸ್ ಬಂತೆ ಉನ್ಕೋ ಭಿ ಜರೂರ್ ಯಾದ್ ಕರ್ನಾ ಹೈ. ಯಾರು ನಮ್ಮನ್ನ ಆಸ್ತಿಯ ಅಧಿಕಾರಿಗಳನ್ನಾಗಿ ಮಾಡ್ತಾರೋ ಅವರನ್ನು ಅವಶ್ಯಕವಾಗಿ ನೆನಪು ಮಾಡ್ಬೇಕಲ್ಲ. ನೆನಪು ಮಾಡದೇ ಹೊರತು ಆಸ್ತಿಯ ಹಕ್ಕುದಾರರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾದ್ ಕರೆ ತೋ ಪವಿತ್ರ ಬನೆ ತಬ್ ವಾರಿಸ್ ಬನ್ ಸಕೆಂಗೆ. ಎಷ್ಟು ಬಾಬೋರ್ ನೆನಪು ಮಾಡ್ತೀರಿ ಅಷ್ಟು ಬಾಬೋರ ಆಸ್ತಿಗೆ ಹಕ್ಕುದಾರರು ಅಂದ್ರೆ ಅಷ್ಟು ಪವಿತ್ರರಾಗ್ತೀರಿ. ನಿಮಗೆ ಗೊತ್ತಿದೆ, ಶ್ರೀಮತದಂತೆ ನಾವು ವಿಶ್ವದ ಮಾಲೀಕರು, ಡಬಲ್ ಕಿರೀಟಧಾರಿಗಳಾಗ್ತೀವಿ. ಜನ್ಮ ಬೈ ಜನ್ಮ ರಾಜಾಯಿ ಕರೆಂಗೆ. ಜನ್ಮ ಜನ್ಮಾಂತರ ನಾವು
राज्य ಮಾಡ್ತೀವಿ. मनुष्यों का भक्ति मार्ग में होता विनाशी दान पुण्य तुम्हारा ही अविनाशी ज्ञान धन. ನೋಡಿ, ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಪುಣ್ಯ ಮಾಡ್ತಾರೆ. ನಿಮ್ದು ಅವಿನಾಶಿ ಜ್ಞಾನ ಧನದ ದಾನ. ಈಗ ಸಂಗಮ ಯುಗದಲ್ಲಿ ಎಷ್ಟು ಈ ಜ್ಞಾನ ಧನವನ್ನು ದಾನ ಮಾಡ್ತಿರೋ ಅಷ್ಟು ರಾಜ್ಯ ಪದವಿ ಪಡ್ಕೊತೀರಿ. ದ್ವಾಪರ ಕಲಿಯುಗದಲ್ಲಾದ್ರೆ ಯಾವುದೇ ವಸ್ತು, ಅನ್ನ, ಹಣ ದಾನ ಮಾಡಿ ಪುಣ್ಯ ಮಾಡಿ ಭಕ್ತಿ ಮಾರ್ಗದ ರಾಜರಾಗ್ತಾರೆ. तुमको कितनी बड़ी ಲಾಟ್ರಿ ಮಿಲ್ತಿ ಕರ್ಮ ಅನುಸಾರ ಫಲ್ ಮಿಲ್ತಾ ಹೇನಾ. ನಿಮಗೆ ಎಷ್ಟು ದೊಡ್ಡ ಲಾಟ್ರಿ ಸಿಗುತ್ತೆ. ಬಾಬಾ ಅವ್ರು ಕೊಡೋ ಆಸ್ತಿ ಎಷ್ಟು ದೊಡ್ಡ ಲಾಟ್ರಿ ಇದು. ಕರ್ಮ ಅನುಸಾರ ಫಲ ಸಿಗುತ್ತಲ್ವಾ. ಕೊಯ್ ಬಡೇ ರಾಜ ಕಾ ಬಚ್ಚಾ ಬಂತಾ ತೋ ಬಡಿ ಹದ್ ಕಿ ಲಾಟ್ರಿ ಕಹೆಂಗೆ. ದೊಡ್ಡ ರಾಜನ್ ಮಕ್ಕಳಾದ್ರೆ ಆ ರಾಜ್ಕುಮಾರನಿಗೆ ದೊಡ್ಡ ಲಾಟ್ರಿನೇ ಸಿಗುತ್ತೆ. ಸಿಂಗಲ್ ತಾಜ್ ವಾಲೆ ಸಾರೆ ವಿಶ್ವಕ್ಕೆ ಮಾಲೀಕ್ ತೋ ಬನ್ನ ಸಕೆ. ಸಿಂಗಲ್ ಕಿರೀಟಧಾರಿಗಳು ಇಡೀ ವಿಶ್ವಕ್ಕೆ ಮಾಲೀಕರಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಜ್ಯಕ್ಕೆ, ಒಂದು ಪ್ರಾಂತ್ಯಕ್ಕೆ ಹಾಕ್ತಾರೆ. ಡಬಲ್ ಕಿರೀಟಧಾರಿಗಳು ವಿಶ್ವಕ್ಕೆ ಮಾಲೀಕರು ನೀವಾಗ್ತೀರಿ. ಆ ಸಮಯದಲ್ಲಿ ಅನ್ಯ ಯಾರು ರಾಜರು ಇನ್ನೊಬ್ರು ಅಂತ ಇರೋದಿಲ್ಲ. ಮತ್ತೆ ದ್ವಾಪರ ಯುಗದ ನಂತರನೇ ಬೇರೆ ಬೇರೆ ಧರ್ಮಗಳು ಬರುತ್ತೆ. जब तक वृद्धि को पाए तो पहले वाले राजाएं विकारी बनने के कारण मतभेद में टुकड़े टुकड़े अलग कर देते हैं. ನಾವೇ ಹೇಳ್ತಾರೆ, ಯಾವಾಗ ವೃದ್ಧಿ ಆಗ್ತಾ ಹೋಗುತ್ತಲ್ಲ ರಾಜರು, ರಾಜ್ಯ, ಇವೆಲ್ಲ ವಿಕಾರಿ ರಾಜರ ರಾಜ್ಯ ಆಗ್ತಾ ಅವರವರಲ್ಲೇ ಮತಭೇದಗಳು ಶುರು ಆಗುತ್ತೆ. ಮತಭೇದಗಳ ಕಾರಣ ರಾಜ್ಯಗಳು ಪೀಸ್ ಆಗುತ್ತೆ, ತುಂಡಾಗುತ್ತೆ. ಪೆಹಲೆ ತೋ ಸಾರೆ ವಿಶ್ವ ಪರ್ ಏಕಿ ರಾಜ್ಯ ಥ. ಆದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಇಡೀ ವಿಶ್ವದಲ್ಲಿ ಒಂದು ರಾಜ್ಯ ಇತ್ತು. ವಹಾ ಐಸಾ ನಹಿ ಕಹೆಂಗೆ ಅಗಲೆ ಜನ್ಮ ಕೆ ಕರ್ಮ ಕಾ ಫಲ್ ಹೈ. ಆದ್ರೆ ಸತ್ಯುಗ ತ್ರೇತಾಯುಗದಲ್ಲಿ ಭೂತಕಾಲನೂ ಗೊತ್ತಿರಲ್ಲ, ಭವಿಷ್ಯ ಕಾಲನೂ ಗೊತ್ತಿರಲ್ಲ. ನಾವು ಸಂಗಮ ಯುಗದಲ್ಲಿ ಈ ತರ ಪುರುಷಾರ್ಥ ಮಾಡಿದೀವಿ, ಅದರ ಕರ್ಮದ ಫಲ ನಮ್ಗೀಗ ಸಿಕ್ಕಿದೆ, ಈ ತರ ಅಲ್ಲೇನೂ ಸ್ಮೃತಿ ಇರಲ್ಲ. ಈಗ ಬಾಬೋರ್ ನಿಮ್ಮ ಮಕ್ಕಳಿಗೆ ಶ್ರೇಷ್ಠ ಕರ್ಮವನ್ನ ಕಲಿಸ್ತಾ ಇದ್ದಾರೆ. ಜೈಸಾ ಜೈಸಾ ಜೋ ಕರ್ಮ ಕರೇಗಾ ಸರ್ವಿಸ್ ಕರೇಗಾ ಉಸ್ಕಾ ರಿಟರ್ನ್ ಮೇ ಐಸಾ ಮಿಲೇಗಾ. ಯಾರ್ಯಾರು ಏನ್ ಕರ್ಮ ಮಾಡ್ತಿರೋ, ಸರ್ವಿಸ್ ಮಾಡ್ತಿರೋ, ಅದರ ರಿಟರ್ನ್ ಅದೇ ತರ ಸಿಗುತ್ತೆ. ಸೊ ಅಚ್ಚಾ ಕರ್ಮ ಹಿ ಕರ್ನಾ ಹೇನಾ. ಒಳ್ಳೆ ಫಲ ಬೇಕು ಅಂದ್ರೆ ಒಳ್ಳೆ ಕರ್ಮವನ್ನೇ ಮಾಡ್ಬೇಕಲ್ಲ. कोई कर्म करते समझ नहीं सकते तो उसके लिए ಶ್ರೀಮತ್ ಲೇನಿ ಹೇ. ಈಗ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದಿರಿ, ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ, ಅವಾಗ ನೀವು ಶ್ರೀಮತ ತಗೋಬೇಕು, ಸಲಹೆ ತಗೋಬೇಕು. ಗಡಿ ಗಡಿ ಪೂछना चाहिए पत्र में अभी प्राइम मिनिस्टर है तुम समझते हो कितनी पोस्ट आती होगी परंतु वह कोई अकेले नहीं पढ़ते उनके आगे बहुत सेक्रेटरी होते हैं. ನಾವೇ ಹೇಳ್ತಾರೆ, ಪದೇ ಪದೇ ಕೇಳಬೇಕು. ಯಾವುದೇ ಮಾತು, ಯಾವುದೇ ಕಾರ್ಯ ನಿಮಗೆ ಗೊತ್ತಾಗ್ಲಿಲ್ಲ ಹೇಗ್ ಮಾಡೋದು ಅಂತ, ಯಾವುದೇ ಪರಿಸ್ಥಿತಿ ಏನೇ ಇರಲಿ, ನೀವು ಪದೇ ಪದೇ ಕೇಳಬೇಕು, ಪತ್ರ ಬರೆದು ಕೇಳಬೇಕು ಹೇಗಾದ್ರೂ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಎಷ್ಟು ಪೋಸ್ಟ್ ಬರ್ಬೋದು, ಇಡೀ ದೇಶದ ಎಷ್ಟು ಪೋಸ್ಟ್ ಬರ್ಬೋದು, ಇಡೀ ದೇಶದ್ದೋ ವಿಶ್ವದ್ದೋ. ಅವ್ರು ಒಬ್ಬರೇ ಅಂತೂ ಹೋದಲ್ಲ, ಅವ್ರಿಗೆ ತುಂಬಾ ಜನ ಸೆಕ್ರೆಟರಿಗಳಿರ್ತಾರೆ, ಅವರೆಲ್ಲ ಪೋಸ್ಟ್ ನೋಡ್ತಾರೆ. ಬಿಲ್ಕುಲ್ ಯಾವುದು ಮುಖ್ಯವಾಗಿರುತ್ತೆ ಅದನ್ನ ಪಾಸ್ ಮಾಡಿ ಪ್ರೈಮ್ ಮಿನಿಸ್ಟರ್ ಟೇಬಲ್ ಮೇಲೆ ಇಡ್ತಾರೆ. ಯಹಾ ಬಿ ಐಸೆ ಹೋತಾ ಹೈ. ಹಾಗೆ ಇಲ್ಲೂನು ಅಷ್ಟೇನೆ. ಬಾಬೋರಿಗೆ ಮಧುಬನಕ್ಕೆ ಎಷ್ಟು ಪತ್ರಗಳು ಬರುತ್ತೆ, ಎಲ್ಲಾ ಪತ್ರ ತಗೊಂಡೇನ್ ಮಾಡ್ತಾರೆ, ಅದರಲ್ಲಿ ಯಾವುದು ಮುಖ್ಯವಾಗಿರುತ್ತೆ, ಅಗತ್ಯವಾಗಿರುತ್ತೆ, ಅದು ಯಾರು ಮುಖ್ಯವಾಗಿರ್ತಾರೆ ಅವ್ರಿಗೆ ಕೊಡ್ತಾರೆ. मुख्य पत्रों का तो फौरन रिस्पॉन्ड दे देते बाकी के लिए याद प्यार लिख देते हैं. ಬಾಬೋರ್ ಇದ್ದಾಗ್ಲೂ ಮುಖ್ಯ ಪತ್ರಗಳು ಯಾವುದಕ್ಕೆ ತಕ್ಷಣ ಉತ್ತರ ಬೇಕು, ಶ್ರೀಮತ ಬೇಕು, ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು. ಬಾಕಿ ಏನು ವಿಚಾರ ಅಂಥದ್ದೇನು ಇಲ್ಲದೆ ಇರೋ ಪತ್ರಗಳಿಗೆ ಪ್ರೀತಿಯ ನೆನಪುಗಳ ಪತ್ರವನ್ನು ಕಳಿಸ್ತಾ ಇದ್ರು. ಏಕೇಕೋ ಅಲಗ್ ಬೈಟ್ ಪತ್ರ ಲಿಖೆ ये तो हो न सके बड़ा मुश्किल है. बच्चों को कितनी खुशी होती है, ओहो आज बेहद के बाप की चिट्ठी आई है.
ಒಬ್ಬೊಬ್ಬರಿಗೆ ಪತ್ರ ಬರೆಯೋಕ್ಕೆ ಎಷ್ಟೊಂದು ಕಷ್ಟ ಆಗುತ್ತೆ, ತುಂಬಾ ಕಷ್ಟ. ಲಕ್ಷಾಂತರ ಜನಕ್ಕೆ ಪತ್ರ ಬರೆಯೋದು ಅಂದ್ರೆ ಏನು? ಆದ್ರೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರುತ್ತೆ. ಓಹೋ, ಇವತ್ತು ಬೇಹದ್ದಿನ ತಂದೆ ಪತ್ರ ನಂಗೆ ಬಂದಿದೆ ಅಂತ. ಯಾವ್ದು ಪತ್ರ? ಬಾಬೋರ್ ಮುರಳಿನೇ ಇವತ್ತು ಪತ್ರ. ಅವತ್ತು ಬಾಬಾ ಸಾಕಾರದಲ್ಲಿದ್ದಾಗ ಪತ್ರ ಬರೀತಿದ್ರು, ಕಡಿಮೆ ಮಕ್ಕಳಿದ್ರು, ಕಡಿಮೆ ಸಮಸ್ಯೆಗಳಿತ್ತು, ಅದು ಸರಿ. ಈಗ ಎಲ್ಲರಿಗೂ ಒಂದು ಪತ್ರದಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಇದೆ, ಎಲ್ಲರ ಮನಸ್ಸಿನ ಭಾವನೆಗಳಿಗೂ ರೆಸ್ಪಾನ್ಸ್ ಸಿಗುತ್ತಲ್ವಾ. ನೋಡಿ, ಬಾಬೋರ್ ಮುರಳಿ ಪತ್ರ ಇದು. ಓಹೋ, ಇವತ್ತು ಬೇಹದ್ದಿನ ತಂದೆ ಪತ್ರ ಬಂದಿದೆ. ಇವತ್ತು ಪತ್ರದಲ್ಲಿ ಬೇರೆ ಸಮಾಚಾರ. ಶ್ರೀ ಬಾಬಾ ಬ್ರಹ್ಮ ಬಾಬೋರ್ ಮೂಲಕ ರೆಸ್ಪಾಂಡ್ ಮಾಡ್ತಾರೆ. ಮಕ್ಕಳಿಗೆ ಬಹಳ ಖುಷಿ ಆಗುತ್ತೆ. ಸೊ ಸಬ್ಸೆ ಜಾಸ್ತಿ ಗದ್ಗದ್ ಹೋತಿ ಬಾಂದೇಲಿಯ. ಎಲ್ಲರಿಗಿಂತ ಜಾಸ್ತಿ ಖುಷಿಯಲ್ಲಿ ಗದ್ಗದಿತರಾಗೋದು ಅಂದ್ರೆ ಬಂಧನದಲ್ಲಿರೋರು. ಓಹೋ, हम बंधन में है, बेहद का बाप हमको कैसे चिट्ठी लिखते हैं. ಓಹೋ, ನಾವೆಂತ ಬಂಧನದಲ್ಲಿದ್ದೀವಿ, ನಮಗೂ ಬೇಹದ್ದಿನ ತಂದೆ ಎಷ್ಟು ಚಂದ ಪತ್ರ ಬರೆದಿದ್ದಾರೆ. ಕಣ್ಣಿಗೆ ಒತ್ಕೊಳ್ತಾರೆ. ಲವ್ ಲೆಟರ್ ಅಲ್ವಾ ಬಾಬೋರ್ ಮುರಳಿ, ಅಷ್ಟೊಂದು ಪ್ರೀತಿ ಮಾಡ್ತಾರೆ ಬಂಧನದಲ್ಲಿರೋರು. ಬಾಬಾ ಹೇಳ್ತಾರೆ, ನಯನೋं पर रखती है, अज्ञान काल में भी पति को परमात्मा समझने वालों को पति की चिट्ठी आती होगी, उनको चुंबन करेगी. ಎಲ್ಲ ಬ್ರಹ್ಮ ಬಾಬೋರ್ ಅನುಭವ ಇದೆಯಲ್ಲ, ನೋಡಿರೋದು. ಅಜ್ಞಾನ ಕಾಲದಲ್ಲೂ ಪತಿನೇ ಈಶ್ವರ ಅಂತ ತಿಳ್ಕೊತಾರಲ್ಲ, ಪತಿನೇ ಸರ್ವಸ್ವ ಅಂತ ಹೇಳಿ. ಎಲ್ಲೋ ಪತಿ ದೂರ ಹೋಗಿರ್ತಾರೆ, ಪತ್ನಿಗೆ ಪತ್ರ ಬರೆದಿರ್ತಾರೆ. ಆ ಪತ್ನಿಗೆ ಪತಿ ಪತ್ರ ಬರೆದಾಗ ಎಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ, ಬಾಬಾ ಹೇಳ್ತಾರೆ ಆ ಪತ್ರಕ್ಕೆ ಮುತ್ತು ಕೊಡ್ತಾರೆ. ಅಷ್ಟೊಂದು ಖುಷಿ ಆಗುತ್ತೆ. ಅಂದ್ರೆ ಬಾಬೋರ ಈ ಪ್ರೇಮ ಪತ್ರ ಹೆಂಗೆ ಕಣ್ಣಲ್ಲಿ ಒತ್ಕೋತಾರೆ, ಅಷ್ಟು ಭಾವನೆ, ಅಷ್ಟು ಶ್ರದ್ಧೆ. तुम्हारे में भी बाप दादा का पत्र देखकर कई बच्चों के एकदम रोमांच खड़े हो जाते हैं. ನಿಮ್ಮಲ್ಲೂ ಕೆಲವು ಮಕ್ಕಳಿಗೆ ಬಾಪ್ ದಾದವರ ಪತ್ರ ನೋಡಿ ಏಕದಮ್ ರೋಮಾಂಚನ ಆಗುತ್ತೆ, ಪ್ರೇಮದ ಕಣ್ಣೀರ್ ಬರುತ್ತೆ, ಮುತ್ತು ಕೊಡ್ತಾರೆ, ಕಣ್ಣಿಗೆ ಇಟ್ಕೋತಾರೆ. ಬಹುತ್ ಪ್ರೇಮ್ ಸೆ ಪತ್ರ ಪಡ್ತಿ ಹೇ. ಬಾಬೋರ್ ಪತ್ರನು ಅಷ್ಟೊಂದು ಹೃದಯದ ಪ್ರೀತಿಯಿಂದ ಓದ್ತಾರೆ. बांदेलिया कोई कम है क्या? कई बच्चों पर माया जीत पा लेती है. कोई तो समझते हैं हमको तो पवित्र जरूर बनना है. ಬಂಧನದಲ್ಲಿರೋರು ಏನು ಕಡಿಮೆ ಇದ್ದಾರೇನು? ಕೆಲವು ಮಕ್ಕಳ ಮೇಲೆ ಮಾಯೆ ವಿಜಯ ಪಡ್ಕೊಂಡ್ ಬಿಡುತ್ತೆ, ಕೆಲವು ಮಕ್ಕಳು ಮಾಯೆ ಮೇಲೆ ವಿಜಯ ಪಡ್ಕೊಂಡ್ ಬಿಡ್ತಾರೆ. ಕೆಲವ್ರು ತಿಳ್ಕೊತಾರೆ ನಾವು ಅವಶ್ಯಕವಾಗಿ ಪವಿತ್ರವಾಗಿರ್ಬೇಕು ಅಂತ ಹೇಳಿ. ಭಾರತ ನಿರ್ವಿಕಾರಿಯಾಗಿತ್ತು, ಈಗ ವಿಕಾರಿಯಾಗಿದೆ, ಈಗ ನಿರ್ವಿಕಾರಿ ಆಗ್ತಾ ಇದೆ. ವಹಿ ಪುರುಷಾರ್ಥ ಕರೆಂಗೆ ಕಲ್ಪ ಪೆಹಲೆ ಮಿಸಲ್. ಎಲ್ರು ಏನ್ ಪುರುಷಾರ್ಥ ಮಾಡ್ತಾರೆ, ಕಲ್ಪದ ಹಿಂದೆ ಯಾರೇನ್ ಪುರುಷಾರ್ಥ ಮಾಡಿದ್ರೋ ಅದೇ ಮಾಡ್ತಾರೆ. ತುಮ್ ಬಚ್ಚೋं को समझाना बहुत सहज, तुम्हारा भी ये प्लान है ना. ಗೀತಾ ಕಾ ಯುಗ ಚಲ್ ರಹಾ ಹೈ. ನೀವು ಮಕ್ಕಳಿಗೂ ತಿಳಿಸ್ಕೊಡೋದು ಬಹಳ ಸಹಜ. ಬಾಬಾ ಹೇಳ್ತಾರೆ ನಿಮ್ದು ಪ್ಲಾನ್ ಇದೆಯಲ್ಲ, ಗೀತೆಯ ಯುಗ ನಡೀತಾ ಇದೆ, ಸಂಗಮ ಯುಗನೇ ಗೀತಾ ಯುಗ ಇದು. ಗೀತೆಯಲ್ಲೇ ಗೀತಾ ಯುಗನೇ ಪುರುಷೋತ್ತಮರಾಗೋ ಯುಗ ಇದು. ತುಮ್ ಲಿಖೋ भी ऐसे गीता का ये पुरुषोत्तम युग है, जबकि पुरानी दुनिया बदल नहीं होती है. ಬರೀರಿ ಬೇಕಾದ್ರೆ ಈ ತರ, ಗೀತೆಯ ಯುಗ ಇದು, ಪುರುಷೋತ್ತಮ ಯುಗ. ಯಾವಾಗ ಹಳೆ ಜಗತ್ತು ಪರಿವರ್ತನೆ ಆಗತ್ತೆ. ನಿಮ್ ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆ ಜೋ ಹಮಾರಾ ಟೀಚರ್ ಬಿ ಹೇ, ಉನ್ಸೆ ಹಮ್ ರಾಜಯೋಗ ಸೀಖ್ ರಹೆ ಹೇ. ನಮ್ಮ ತಂದೆನೇ ನಮ್ಮ ಟೀಚರ್, ಆ ಟೀಚರ್ ಇಂದನೇ ನಾವು ರಾಜಯೋಗವನ್ನ ಕಲಿತಾ ಇದ್ದೀವಿ. ಚೆನ್ನಾಗಿ ವಿದ್ಯೆ ಯಾರು ಓದ್ತಾರೋ ಅವರು ಡಬಲ್ ಕಿರೀಟಧಾರಿಗಳಾಗ್ತಾರೆ. ಎಷ್ಟು ದೊಡ್ಡ ಸ್ಕೂಲ್ ಇದು, ವಿಶ್ವವಿದ್ಯಾಲಯ ಇದು. ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಪ್ರಜೆಗಳು ಅವಶ್ಯಕವಾಗಿ ಅನೇಕ ಪ್ರಕಾರದವ್ರು ಇರ್ತಾರೆ. ರಾಜಾಯಿ ವೃದ್ಧಿ ಕೋ ಪಾತಿ रहेगी, ಕಮ್ ಜ್ಞಾನ ಉಠಾನೆ ವಾಲೆ ಪೀಚೆ ಆಯಂಗೆ. ರಾಜ್ಯ ಕ್ರಮೇಣ ವೃದ್ಧಿ ಆಗ್ತಾ ಹೋಗುತ್ತೆ. ಸತ್ಯಯುಗಕ್ಕೂ ತ್ರೇತಾಯುಗಕ್ಕೂ ಎಷ್ಟೊಂದು ವೃದ್ಧಿ ಆಗಿರುತ್ತೆ. ಕಮ್ಮಿ ಜ್ಞಾನ ತಗೊಳ್ತಾರೆ ಅಂದ್ರೆ ಲೇಟ್ ಆಗಿ ಬರ್ತಾರೆ. ಯಾವ ತರ ಪುರುಷಾರ್ಥ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅವ್ರು ಮೊದಲು ಮಧ್ಯ ಲೇಟು ಬರೋದು ಅದಾಗುತ್ತೆ.
ಇದು ಎಲ್ಲವೂ ಮಾಡಲ್ಪಟ್ಟಿರೋ ಆಟ. ಈ ಡ್ರಾಮಾದ ಚಕ್ರ ರಿಪೀಟ್ ಆಗ್ತಾ ಇರುತ್ತೆ. ಅಭಿ ತುಮ್ ಬಾಪ್ ಸೆ ವರ್ಸಾ ಲೇ ರಹೆ ಹೋ, ಬಾಬಾ ಕೇತೆ ಪವಿತ್ರ ಬನು. ಈಗ್ರಿ ಬಾಬೋರಿಂದ ಆಸ್ತಿ ತಗೊಳ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಮಕ್ಕಳೇ ಪವಿತ್ರರಾಗಿ. ಇಸ್ಮೆ ಕೊಯ್ ವಿಘನ್ ಡಾಲ್ತಾ ಹೇ ತೋ ಪರ್ವಾಹ ನಹಿ ಕರ್ನಿ ಚಾಹಿಯೆ. ನೀವು ಪವಿತ್ರವಾಗಿರೋದ್ರಲ್ಲಿ ಯಾರು ಏನೇ ವಿಘ್ನ ಹಾಕಿದ್ರೋ ಆ ವಿಘ್ನನ ಕೇರ್ ಮಾಡಬೇಡಿ. ರೋಟಿ ಟುಕಡಾ ತೋ ಮಿಲ್ ಸಕ್ತಿ ಹೇನಾ, ಬಚ್ಚೋಂ ಕೋ ಪುರುಷಾರ್ಥ ಕರ್ನಾ ಚಾಹಿಯೆ ತೋ ಯಾದ್ ರಹೇಗಿ. ಬಾಬಾ ಹೇಳ್ತಾರೆ, ಈ ಹೊಟ್ಟೆಗೆ ಎಷ್ಟು ಬೇಕು? 2 ರೊಟ್ಟಿ ಬೇಕು. ರೊಟ್ಟಿ ತುಂಡಂತೂ ಸಿಗುತ್ತಲ್ವಾ? ಅಂದ್ರೆ ಪವಿತ್ರವಾಗಿರಕ್ ಏನ್ ಬೇಕಾದ್ರೂ ಸಹನೆ ಮಾಡ್ಬೇಕಾಗಿ ಬರ್ಲಿ, ಏನ್ ಬೇಕಾದ್ರೂ ತ್ಯಾಗ ಮಾಡ್ಬೇಕಾಗಿ ಬರ್ಲಿ. ಆದ್ರೆ ಪವಿತ್ರವಾಗಿರೋದ್ರಲ್ಲಿ ವಿಘ್ನ ಹಾಕ್ತಾರೆ ಅಥವಾ ವಿಘ್ನಗಳನ್ನ ಕೇರ್ ಮಾಡಬೇಡಿ. ಮಕ್ಕಳು ಪುರುಷಾರ್ಥ ಮಾಡಬೇಕು ಬಾಬಾವರ ನೆನಪಲ್ಲಿರ್ಲಿಕ್ಕೆ. ಬಾಬಾ ಭಕ್ತಿ ಮಾರ್ಗದ ಉದಾಹರಣೆಗಳನ್ನು ಹೇಳ್ತಾರೆ ಮಕ್ಕಳಿಗೆ. पूजा के टाइम बुद्धियोग बाहर में जाता था तो अपना काम पकड़ते थे, चमाट लगाते थे. अब तो ये ज्ञान है, इसमें भी मुख्य बात याद की है. ಬ್ರಹ್ಮ ಬಾಬವರು ತನ್ನ ಉದಾಹರಣೆ ಹೇಳ್ತಾರೆ. ಪೂಜೆ ಮಾಡೋ ಸಮಯದಲ್ಲಿ ಬುದ್ಧಿ ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಅಂದ್ರೆ ಬಾಬಾ ತನ್ನ ಕಿವಿ ತಾನೇ ಇಂಟ್ಕೊಳ್ತಾ ಇದ್ರು, ತನಗ್ ತಾನೇ ಪೆಟ್ಟು ಕೊಡ್ತಾ ಇದ್ರು. ಮನಸ್ಸೇ ಎಲ್ಲಿಗೆ ಹೋಗ್ತೀಯ ನೀನು, ಏಕಾಗ್ರವಾಗಿರು ಅಂತ ಹೇಳಿ. ಅದಂತೂ ಭಕ್ತಿ ಮಾರ್ಗ, ಇದಂತೂ ಜ್ಞಾನ ಇದೆ. ಇಲ್ಲಿ ಮುಖ್ಯವಾಗಿರೋದೇ ಬಾಬೋರ ನೆನಪು. ಯಾದ್ ನ ರಹೆ ಅಪ್ನೆ ಕೋ ತಪ್ಪಡ್ ಮಾರ್ನಾ ಚಾಹಿಯೆ. ನನಗೆ ಯಾಕೆ ನೆನಪಿರಲ್ಲ? ಬಾಬೋರು ಹೇಳಿದ್ದು, ಬಾಬೋರ್ ನೆನಪು ಯಾಕೆ ನನ್ನ ಬುದ್ಧಿಯಲ್ಲಿ ಉಳಿಯಲ್ಲ? ನಿಮಗ್ ನೀವೇ ಕೆನ್ನೆಗೆ ಬಾರಿಸ್ಕೋಬೇಕು. ಮಾಯಾ ಮೇರೆ ऊपर जीत क्यों पाती, क्या मैं इतना कच्चा हूँ, मुझे तो इन पर जीत पानी है. ಅಷ್ಟು ಛಲ ಇರ್ಬೇಕು ನಿಮ್ಗೆ. ಮಾಯೆ ನನ್ನ ಮೇಲೆ ಯಾಕೆ ವಿಜಯ ಪಡ್ಕೊಳುತ್ತೆ? ನಾನೇನು ಅಷ್ಟು ಬಲಹೀನನ? ನಾನು ಮಾಯೆ ಮೇಲೆ ವಿಜಯ ಪಡ್ಕೊಳ್ತೀನಿ. ನಿಮ್ಮನ್ನ ನೀವೇ ಈ ತರ ಚೆನ್ನಾಗಿ ಸಂಪಾಲನೆ ಮಾಡ್ಕೋಬೇಕು. ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಾನು ಇಷ್ಟು ಮಹಾವೀರ ಆಗಿದ್ದೀನ? ಬೇರೆಯವರನ್ನು ಮಹಾವೀರರನ್ನಾಗಿ ಮಾಡೋ ಪುರುಷಾರ್ಥ ಮಾಡಿ. ಮಹಾವೀರರು ಅಂದ್ರೆ ಯಾರು ಪವಿತ್ರವಾಗಿರ್ತಾರೆ. ಪವಿತ್ರತೆಯಲ್ಲಿ ಯಾವ ವಿಘ್ನ ಬಂದ್ರೂ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಅದನ್ನ ಸ್ವೀಕಾರ ಮಾಡಲ್ಲ. ಬಾಬಾ ಹೇಳ್ತಾರೆ, ಕೇರ್ ಮಾಡಬಾರ್ದು. ಎಷ್ಟು ಅನೇಕ ಆತ್ಮಗಳನ್ನು ತನ್ನ ಸಮಾನ ಮಾಡ್ಕೊಳ್ತಿರೋ ಊಂಚ್ ದರ್ಜಾ ಹೋಗ, ಅವಾಗ ಉನ್ನತ ಪದವಿ ಸಿಗುತ್ತೆ. ಅಪ್ನ ರಾಜ್ಯ ಭಾಗ್ಯ ಲೇನೆ ಕೆ ಲಿಯೆ ರೇಸ್ ಕರ್ನಿ. ನಿಮ್ಮ ರಾಜ್ಯ ಭಾಗ್ಯ ತಗೊಳಕ್ಕೆ ನೀವು ರೇಸ್ ಮಾಡಬೇಕು. ಅಗರ್ ಹಮಾರೆ ಮೇ ಭಿ ಕ್ರೋಧ ಹೇ ದೂಸರೋं को कैसे कहेंगे क्रोध नहीं करना है. ತನ್ನಲ್ಲಿ ಬಲಹೀನತೆ ಇಟ್ಕೊಂಡು ಇನ್ನೊಬ್ರಿಗೆ ಹೆಂಗೆ ಹೇಳ್ತೀರಾ? ಈಗ ಸ್ವಯಮೇ ಕ್ರೋಧ ಮಾಡ್ತಾ ಇರೋದು ಬೇರೆಯವ್ರಿಗೆ ಕ್ರೋಧ ಮಾಡಬೇಡಿ ಅಂತ ಹೆಂಗೆ ಹೇಳೋದು? ಇದು ಸತ್ಯತೆ ಆಗ್ಲಿಲ್ಲ ಅಲ್ವಾ? ಬಾಬಾ ಹೇಳೋದು, ನೀವು ಬೇರೆಯವರಿಗೆ ಏನ್ ಹೇಳ್ತಿರೋ ಧಾರಣೆಯಿಂದ ಹೇಳಿ. ನಾಚಿಕೆ ಆಗ್ಬೇಕು ಮಾಡದೆ ಬೇರೆಯವ್ರಿಗೆ ಹೇಳೋದು ಅಂದ್ರೆ. दूसरों को समझाए और वह ऊंच बन जाए, हम नीचे ही रह जाए, ये भी कोई पुरुषार्थ है. ಈ ಬೇರೆಯವ್ರಿಗೆ ಹೇಳ್ತೀರಿ ಕ್ರೋಧ ಮಾಡಬಾರ್ದು, ನಿರ್ವಿಕಾರಿಯಾಗಿರ್ಬೇಕು, ಆಯ್ತು. ಯಾರಿಗೆ ಹೇಳ್ತೀರಿ ಅವ್ರು ಆಗ್ಬಿಟ್ಟು ಶ್ರೇಷ್ಠ ಆಗ್ಬಿಡ್ತಾರೆ. ಯಾರು ಹೇಳ್ದವರು ಅವ್ರು ಮಾಡದೆ ಕೆಳಗೆ ಉಳ್ಕೊಂಡ್ ಬಿಡ್ತೀರಿ, ಇದು ಒಂದು ಪುರುಷಾರ್ಥನ? पंडित की कहानी, बाप को याद करते तुम इस विषय सागर से क्षीर सागर में चले जाते हो. ಪಂಡಿತನ್ ಕತೆ ಇದೆಯಲ್ಲ, ಪಂಡಿತ ಅಂದ್ರೇನೆ ಬರೀ ಹೇಳೋರು ಅಂತ, ಮಾಡದೆ ಹೇಳೋರು ಅಂತ. ಪಂಡಿತರಾಗಬೇಡಿ. ಬಾಬೋರ್ ನೆನಪು ಮಾಡ್ತಾ ಈ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗ್ಬೇಕು. ಬಾಕಿ ಎಸ್ಸ ಮಿಸಾಲ್ ಬಾಬ್ ಬೈಟ್ ಸಮಜಾತೆ ಹೇ. ಎಲ್ಲ ಉದಾಹರಣೆಗಳನ್ನು ಬಾಬೋರೇ ಕುತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಯಾವುದು ಪುನಃ ಭಕ್ತಿ ಮಾರ್ಗದಲ್ಲಿ ರಿಪೀಟ್ ಆಗುತ್ತೆ. ಭ್ರಮರಿ ಕಾ ಭಿ ಮಿಸಾಲ್ ಹೇ, ತುಮ್ ಬ್ರಾಹ್ಮಣಿಯಾ ಹೋನಾ, ಬೀಕೆ ಏ ತೋ ಸಚ್ಚೆ ಸಚ್ಚೆ ಬ್ರಾಹ್ಮಣ ಹುಯೆ. ಭ್ರಮರಿ ಉದಾಹರಣೆ ಇದೆ ಅಲ್ವಾ? ನೀವೇ ಬ್ರಾಹ್ಮಣಿಯರು, ಬ್ರಹ್ಮ ಕುಮಾರ ಕುಮಾರಿಯರು, ಸತ್ಯ ಸತ್ಯವಾದ ಬ್ರಾಹ್ಮಣರು. ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ? ಅವಶ್ಯಕವಾಗಿ ಇಲ್ಲೇ ಇರ್ಬೇಕು. ಪ್ರಜೆಗಳೆಲ್ಲಿದ್ದಾರೋ ಪ್ರಜೆಗಳ ಪಿತನೂ ಇಲ್ಲೇ ಇರಬೇಕು. ವಹಾ ತೊಡಿ ಹೋಗ. ತುಮ್ ಬಚ್ಚೋಂ ಕೋ ಬಹುತ್ ಹೋಶಿಯಾರ್ ಬನ್ನಾ ಚಾಹಿಯೆ.
ಸೂಕ್ಷ್ಮ ವತನದಲ್ಲಿರೋರಿಗೆ ಪ್ರಜಾಪಿತ ಅಂತ ಕರೆಯೋದಿಲ್ಲ. ನೀವು ಮಕ್ಕಳು ಬಹಳ ಬುದ್ಧಿವಂತರಾಗಿರ್ಬೇಕು. ಬಾಬಾ ಕಾ ಪ್ಲಾನ್ ಹೇ ಮನುಷ್ಯಕೋ ದೇವತಾ ಬನಾನೆ ಕಾ. ಬಾಬಾ ಅವ್ರ ಪ್ಲಾನ್ ಏನು? ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡೋದು. ಚಿತ್ರ ಬಿ ಹೇ ಸಮಜಾನೆ ಕೆ ಲಿಯೆ. ಈ ಚಿತ್ರಗಳು ಬೇರೆಯವರಿಗೆ ತಿಳಿಸ್ಕೊಡಕ್ಕೆ ಮಾಡಿರೋದು. ಇಸ್ಮೇ ಲಿಖತ್ ಬಿ ಐಸಿ ಹೋನಿ ಚಾಹಿಯೆ. ಅದರಲ್ಲಿ ಎಕ್ಸ್ಪ್ಲೇನೇಷನು ಆ ಥರ ಇರಬೇಕು. ಗೀತೆಯ ಭಗವಂತನ ಪ್ಲಾನ್ ಇದು. ಈ ಥರ ಸತ್ಯಯುಗ ದೇವತೆಗಳನ್ನಾಗಿ ಮಾಡೋದು ಗೀತೆಯ ಭಗವಂತನ ಪ್ಲಾನ್ ಇದು. ನಾವು ಬ್ರಾಹ್ಮಣರು ಅಂದ್ರೇನೆ ಜೊಟ್ಟು. ಏಕಕಿ ಬಾತ್ ಥೋಡಿ ಹೋತಿ ಹೇ. ಪ್ರಜಾಪಿತ ಬ್ರಹ್ಮ ತೋ ಚೋಟಿ ಬ್ರಾಹ್ಮಣೋ ಕಿ ಹುಯಿನ. ಇದು ಯಾರ್ದೋ ಒಬ್ರು ಮಾತಲ್ಲ ಇದು. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು. ಬ್ರಾಹ್ಮಣರಂದ್ರೆ ಜೊಟ್ಟಿಗೆ ಹೋಲಿಸಲಾಗುತ್ತೆ. ಬ್ರಹ್ಮ ಬ್ರಾಹ್ಮಣರ ತಂದೆ. ಈ ಸಮಯ ಬಡ ಭಾರಿ ಕುಟುಂಬ ಹೋಗಾನ. ಇದು ಬಹುದೊಡ್ಡ ಕುಟುಂಬ, ಇದು ಪರಿವಾರ ಇದು. ಮತ್ತೆ ನೀವೇ ದೈವಿ ಕುಟುಂಬದಲ್ಲಿ ಹೋಗ್ತೀರಿ. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಏಕೆಂದ್ರೆ ನಿಮಗೆ ಲಾಟ್ರಿ ಸಿಕ್ಕಿದೆ. ತುಮಾರ ನಾಮ್ ಬಹುತ್ ಹೇ ವಂದೇ ಮಾತರಂ. ಶಿವ್ ಕಿ ಶಕ್ತಿ ಸೇನಾ ತುಮ್ ಹೋ. ನಿಮ್ಮ ಹೆಸರು ತುಂಬ ಇದೆ ನೋಡಿ. ವಂದೇ ಮಾತರಂ ಅನ್ನೋದು ನಿಮ್ಮದೇ. ಶಿವಶಕ್ತಿ ಸೈನ್ಯ ಅಂದ್ರೆ ನೀವೇನೆ. ಅದೆಲ್ಲವೂ ಅಸತ್ಯ. ಭಕ್ತಿ ಮಾರ್ಗದಲ್ಲಿ ಏನು ಹೇಳ್ತಾರೆ ಅದೆಲ್ಲವೂ ಅಸತ್ಯ. ಮನುಷ್ಯ ಹೋನೆ ಕೆ ಕಾರಣ ಮೂಂಜ್ ಪಡ್ತೆ. ಇಸಿಲಿಯೇ ರಾಜಧಾನಿ ಸ್ಥಾಪನ್ ಕರ್ನೆ ಮೇ ಮೆಹನತ್ ಲಗ್ತಿ ಹೇ. ಬಹಳಷ್ಟು ಮಾತುಗಳು ಇರೋ ಕಾರಣ ಗೊಂದಲ ಇದೆ. ಎಷ್ಟು ಒಂದೊಂದು ಮಾತಿಗೆ ಎಷ್ಟೊಂದು ವಿಚಾರಗಳಿದೆ. ಆದ್ದರಿಂದ ರಾಜಧಾನಿ ಸ್ಥಾಪನೆ ಆಗೋದ್ರಲ್ಲೂ ಮಾಡೋದ್ರಲ್ಲೂ ಪರಿಶ್ರಮ ಇದೆ. ಬಾಬಾ ಹೇಳ್ತಾರೆ ಈ ಡ್ರಾಮ ಮಾಡಲ್ಪಟ್ಟಿದೆ, ಇದ್ರಲ್ಲಿ ನಂದು ಪಾರ್ಟ್ ಇದೆ. ನಾನು ಸರ್ವಶಕ್ತಿವಾನ್ ಆಗಿದ್ದೀನಿ. ನನ್ನನ್ನ ನೆನಪು ಮಾಡೋದ್ರಿಂದನೇ ನೀವು ಪವಿತ್ರರಾಗ್ತೀರಿ. ಎಲ್ಲದಕ್ಕಿಂತ ಒಳ್ಳೆ ಮ್ಯಾಗ್ನೆಟ್ ಅಂದ್ರೆ ಶ್ರೀ ಬಾಬೋರು, ಚುಂಬಕ ಅಯಸ್ಕಾಂತ ಶ್ರೀ ಬಾಬೋರು. ವಹಿ ಊಂಚತೆ ಊಂಚ್ ರೇತೆ ಹೇ. ಅವರೇ ಶ್ರೇಷ್ಠಾತಿ ಶ್ರೇಷ್ಠರು, ಶ್ರೇಷ್ಠ ಅತಿ ಶ್ರೇಷ್ಠ ಸ್ಥಾನದಲ್ಲಿ ಇರ್ತಾರೆ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ಸದಾ ಇದೇ ನಶೆ ಹಾಗೂ ಖುಷಿಯಲ್ಲಿರಿ. ನಾವು 21 ಜನ್ಮಕ್ಕೆ ಬೇಹದ್ದಿನ ತಂದೆಯಿಂದ ಆಸ್ತಿ ತಗೊಳ್ತಾ ಇದ್ದೀವಿ. ಜಿನ್ಕೆ ವಾರಿಸ್ ಬನೆ ಉನ್ಕೋ ಯಾದ್ ಬಿ ಕರ್ನಾ ಏನ. ಯಾವ ತಂದೆ ಆಸ್ತಿ ಕೊಡ್ತಾರೆ 21 ಜನ್ಮಕ್ಕೆ, ಅವ್ರಿಗೆ ಇನ್ನೇನು ಕೊಡೋದು ಬೇಕಾಗಿಲ್ಲ. ನಾವು ಹೇಳ್ತಾರೆ ಅವರನ್ನು ಕೊನೆ ಪಕ್ಷ ನೆನಪಾದ್ರೂ ಮಾಡ್ಬೇಕಲ್ಲ. ಮತ್ತೆ ಪವಿತ್ರರು ಅವಶ್ಯಕವಾಗಿರ್ಬೇಕು. ಬಾಬೋರ ಆಸ್ತಿಗೆ ಹಕ್ಕುದಾರರಾಗಬೇಕಂದ್ರೆ ಅವಶ್ಯಕವಾಗಿ ಪವಿತ್ರರಾಗಿರ್ಬೇಕು. ಎರಡನೇದು, ಬಾಬೋರೇನು ಶ್ರೇಷ್ಠ ಕರ್ಮ ಕಲಿಸ್ತಾ ಇದ್ದಾರೆ ಅದೇ ಕರ್ಮವನ್ನ ಮಾಡಿ. ಏನೇ ಗೊಂದಲ ಆದರೂ ಬಾಬೋರಿಂದ ಶ್ರೀಮತವನ್ನ ತಗೊಳ್ಳಿ. ಏನು ಹೇಳದೆ ಹೋದ್ರೆ ಶ್ರೀಮತ ಹೆಂಗ್ ಕೊಡಕ್ಕಾಗುತ್ತೆ? ಸಲಹೆ ತಗೋಬೇಕಂದ್ರೆ ವಿಚಾರ ಹೇಳ್ಬೇಕಾಗುತ್ತೆ. ಮಾತುಗಳು ಏನಿದೆ ಅದು ಹೇಳಿದ್ರೆ ಸಲಹೆ ಶ್ರೀಮತ ಕೊಡ್ತಾರೆ. ಬಾಬಾ ಹೇಳ್ತಾರೆ ಏನ್ ಕರ್ಮ ಬಾಬೋರು ಕಲಿಸ್ತಾರೆ ಅದೇ ಕರ್ಮ ಮಾಡಿ. ಎಲ್ಲೇ ಗೊಂದಲ ಆಯ್ತು ಶ್ರೀಮತ ತಗೊಳ್ಳಿ. वरदान। स्थूल देश और शरीर की स्मृति से परे सूक्ष्म देश के ವೇಷಧಾರಿ ಭವ. ಸ್ಥೂಲ ದೇಶ ಹಾಗೂ ಶರೀರದ ಸ್ಮೃತಿಯಿಂದ ಅತೀತ ಸೂಕ್ಷ್ಮ ದೇಶದ ವೇಷಧಾರಿ ಭವ. ಸ್ಥೂಲ ದೇಶ ಹಾಗೂ ಶರೀರ ಇದರ ಸ್ಮೃತಿಯಿಂದ ಅತೀತರಾಗಿ ಸೂಕ್ಷ್ಮ ದೇಶ ಮತ್ತು ಆ ದೇಶಕ್ಕೆ ತಕ್ಕಂತೆ ವೇಷಧಾರಿಗಳಾಗಿ. जैसे आजकल की दुनिया में जैसा कर्तव्य वैसा वेश धारण कर लेते हैं. ನೋಡಿ ಇವತ್ತಿನ ಜಗತ್ತಲ್ಲಿ ಅವರವರ ಕರ್ತವ್ಯ ಡ್ಯೂಟಿ ಯಾವ ತರ ಇರುತ್ತೆ ಅದಕ್ಕೆ ತಕ್ಕಂತೆ ಡ್ರೆಸ್ ವೇಷ ಹಾಕ್ಕೊಳ್ತಾರಲ್ವಾ.
ऐसे आप भी जिस समय जैसा कर्म करना चाहते हो वैसा वेश धारण कर लो. ಅದೇ ತರ ನೀವು ಯಾವ ಸಮಯದಲ್ಲಿ ಏನ್ ಕರ್ಮ ಮಾಡ್ಲಿಕ್ಕೆ ಬಯಸ್ತಿರೋ ಅದೇ ತರ ವೇಷನು ಧಾರಣೆ ಮಾಡ್ಕೊಳ್ಳಿ. ಅಂದ್ರೆ ಅದೇ ತರ ಸ್ವರೂಪನು ಧಾರಣೆ ಮಾಡ್ಕೊಳ್ಳಿ. ಈಗೀಗ ಸಾಕಾರಿ, ಈಗೀಗ ಆಕಾರಿ, ಹೀಗೆ ಬಹುರೂಪಿಯಾಗಿ ಸರ್ವ ಸ್ವರೂಪದ ಸುಖದ ಅನುಭವ ಮಾಡಕ್ಕಾಗುತ್ತೆ. ನೋಡಿ, ಯಾವಾಗ ಬೇಕಾದ್ರೂ ಸಾಕಾರಿ, ಯಾವಾಗ ಬೇಕಾದ್ರೂ ಆಕಾರಿ, ಯಾವಾಗ ಬೇಕಾದ್ರೂ ನಿರಾಕಾರಿ, ಬಹುರೂಪಿಗಳಾಗಿ ಸರ್ವ ಸ್ವರೂಪದ ಸುಖದ ಅನುಭವ ಮಾಡಕ್ ಸಾಧ್ಯ. ಈ ಅಪ್ನಾ ಹಿ ಸ್ವರೂಪ ಹೇ, ಇದು ತನ್ನದೇ ಸ್ವರೂಪ ಆಗಿದೆ. दूसरे के वस्त्र फिट हो या न हो लेकिन अपने वस्त्र सहज ही धारण कर सकते. ಈಗ ಬೇರೆಯವ್ರ ವಸ್ತ್ರ ಸರಿ ಆಗುತ್ತೋ ಹಾಗಲ್ವೋ, ಅಂದ್ರೆ ಬೇರೆ ಸ್ವರೂಪ ನಮ್ದು ಹೌದಾಗುತ್ತೋ ಇಲ್ವೋ, ಆದ್ರೆ ತನ್ನ ವಸ್ತ್ರ ಹಾಕೊಳ್ಳೋದು ಸಹಜ ಅಲ್ವಾ. इसीलिए इस वरदान को प्रैक्टिकल अभ्यास में लाओ, ಅವ್ಯಕ್ತ ಮಿಲನ್ ಕಿ ವಿಚಿತ್ರ ಅನುಭವ ಕರ್ ಸಕೆಂಗೆ. ಆದ್ದರಿಂದ ಈ ವರದಾನವನ್ನು ಪ್ರಾಕ್ಟಿಕಲ್ ಅಭ್ಯಾಸದಲ್ಲಿ ತನ್ನಿ, ಆವಾಗ ಅವ್ಯಕ್ತ ಮಿಲನದ ವಿಚಿತ್ರ ಅನುಭವ ಮಾಡಕ್ಕೆ ಸಾಧ್ಯ ಆಗತ್ತೆ. ಬಾಬಾ ಅವ್ರು ಹೇಳೋದು, ಸ್ಥೂಲ ದೇಶ ಸ್ಥೂಲ ಶರೀರದ ಸ್ಮೃತಿಯನ್ನ ಬಿಟ್ಟು ಸೂಕ್ಷ್ಮ ದೇಶದ ವೇಷಧಾರಿಗಳಾಗಿ, ಅಂದ್ರೆ ಯಾವ್ಯಾವ ಕರ್ಮ ಮಾಡ್ತೀರಿ ಅದಕ್ಕೆ ತಕ್ಕಂತೆ ಸ್ಮೃತಿಯನ್ನ ಸ್ವರೂಪನ ಧಾರಣೆ ಮಾಡ್ಕೊಳ್ಳಿ. ಅವಾಗ ಅಷ್ಟು ಸರ್ವ ಸ್ವರೂಪನೂ ಅನುಭವ ಆಗುತ್ತೆ. ಈಗ ಬಾಬೋರ್ ತಂದೆ ಆದ್ರೆ ನಾವು ಮಕ್ಕಳು, ಬಾಬೋರ್ ಟೀಚರ್ ಆದ್ರೆ ನಾವು ಸ್ಟೂಡೆಂಟು, ಬಾಬೋರ್ ಫ್ರೆಂಡ್ ಆದ್ರೆ ನಾವು ಫ್ರೆಂಡು. ಮತ್ತೆ ಕರ್ತವ್ಯ, ಯಾವ್ಯಾವ ತರ ಕರ್ತವ್ಯ ಮಾಡ್ತೀರಿ ಅದಕ್ಕೆ ತಕ್ಕಂತೆ ಆ ಸ್ವರೂಪನ ಅನುಭವ ಮಾಡಿ. ಅವಾಗ ಎಲ್ಲ ಸ್ವರೂಪನೂ ಅನುಭವಕ್ಕೂ ಬರುತ್ತೆ. ನಿಮ್ಮ ಸ್ಥಿತಿ ನಿಮಗೆ ಧಾರಣೆ ಮಾಡ್ಕೊಳ್ಳೋದು ಸಹಜ ಆಗುತ್ತೆ. ಈಗ ನಮ್ಮ ಡ್ರೆಸ್ ನಾವು ಹಾಕೊಳ್ಳೋದು ಸಹಜ ಆಗುತ್ತೆ. ಬೇರೆಯವ್ರ ಡ್ರೆಸ್ ಲೂಸ್ ಆಗುತ್ತೋ ಟೈಟ್ ಆಗುತ್ತೋ, ನಮ್ಮ ಡ್ರೆಸ್ ಅಂತೂ ನಮಗೆ ಸರಿ ಆಗುತ್ತಲ್ಲ. ಅದೇ ತರ ನಾವು ಹೇಳೋದು, ಎಲ್ಲ ವರದಾನಗಳನ್ನು ಪ್ರಾಕ್ಟಿಕಲ್ ಅಭ್ಯಾಸದಲ್ಲಿ ತನ್ನಿ, ಆಗ ಅವ್ಯಕ್ತ ಮಿಲನದ ವಿಚಿತ್ರ ಅನುಭವ ಮಾಡಕ್ಕೆ ಸಾಧ್ಯ. ಏಕೆಂದ್ರೆ ಸೂಕ್ಷ್ಮ ದೇಶ ಅಂದ್ರೆ ಸೂಕ್ಷ್ಮ ವೇಷ, ಸೂಕ್ಷ್ಮ ಪರಿಷ್ಠ ವೇಷ ಧಾರಣೆ ಮಾಡ್ಕೋತೀರಿ ಅಂದ್ರೆ ಆ ವಿಚಿತ್ರ ಅನುಭವಗಳಾಗುತ್ತೆ. स्लोगन, सबका आदर करने वाले ही आदर्श बन सकते हैं, सम्मान दो तब सम्मान मिलेगा. ಎಲ್ಲರಿಗೆ ಆಧಾರ ಮಾಡೋರೆ, ಎಲ್ಲರಿಗೆ ಗೌರವ ಕೊಡೋರೆ ಆದರ್ಶ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಮೊದಲು ಸನ್ಮಾನ ಕೊಡಿ, ಆಮೇಲೆ ಸನ್ಮಾನ ಸಿಗುತ್ತೆ. ಅವ್ಯಕ್ತ ಇಶಾರೆ, स्वयं और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತು ಎಲ್ಲರ ಪ್ರತಿ ಮನಸ್ಸಿಂದ ಯೋಗದ ಶಕ್ತಿಗಳನ್ನು ಪ್ರಯೋಗ ಮಾಡೋದು. जैसे अपने स्थूल कार्य के प्रोग्राम को दिनचर्या प्रमाण सेट करते हो. ಈಗ ಇಡೀ ದಿನ ಏನೇನ್ ಕೆಲಸ ಮಾಡಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಆ ಕೆಲಸ ದಿನಚರಿ ಪ್ರಮಾಣ ಸೆಟ್ ಮಾಡ್ಕೋತೀರಲ್ಲ, ಅದೇ ತರ ತನ್ನ ಮನಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಅಭಿ ಅಪ್ಸೆಟ್ ನಹಿ ಹೋಂಗೆ, ಅವಾಗೆಂದು ನೀವು ಅಪ್ಸೆಟ್ ಆಗಲ್ಲ. ಅಂದ್ರೆ ಹೆಂಗ್ ಇಡೀ ದಿನ ಪ್ರೋಗ್ರಾಮ್ ಸೆಟ್ ಮಾಡ್ಕೊಂಡು ಅದರಂತೆ ಕಾರ್ಯಗಳು ಮಾಡ್ತಿರೋ ಹಾಗೆ ಮನಸ ಸಮರ್ಥ ಸ್ಥಿತಿಗೆ ಪ್ರೋಗ್ರಾಮ್ನು ಸೆಟ್ ಮಾಡ್ಕೊಳ್ಳಿ. ಯಾವಾಗ ಯಾವಾಗ ಯಾವ ಸ್ವರೂಪ ಯಾವ ಸ್ಥಿತಿಯಲ್ಲಿ ಇರಬೇಕೋ ಅವಾಗ ನಿಮ್ಮ ಸ್ಥಿತಿಯಲ್ಲಿ ಎಂದೂ ಅಪ್ಸೆಟ್ ಆಗಲ್ಲ. जितना अपने मन को समर्थ संकल्पों में बिजी रखेंगे तो मन को अपसेट होने का समय ही नहीं मिलेगा. ನಿಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪದಲ್ಲಿ ಬ್ಯುಸಿಯಾಗಿಟ್ಟಷ್ಟು ಮನಸ್ಸಿಗೆ ಅಪ್ಸೆಟ್ ಆಗಕ್ಕೆ ಸಮಯನೇ ಸಿಗಲ್ಲ. मन सदा सेट अर्थात एकाग्र है तो स्वतः अच्छे वाइब्रेशन फैलते हैं, सेवा होती है. ಮನಸ್ಸು ಸದಾ ಸೆಟ್ ಸ್ಥಿತಿಯಲ್ಲಿ ಸ್ಥಿತವಾಗಿದ್ರೆ, ಏಕಾಗ್ರವಾಗಿದ್ರೆ ಸ್ವತಃ ಒಳ್ಳೆ ವೈಬ್ರೇಷನ್ ಹರಡುತ್ತೆ, ಸೇವೆನೂ ಆಗುತ್ತೆ. ಸ್ಥಿತಿ ಅಪ್ಸೆಟ್ ಆದ್ರೆ ವಾತಾವರಣನೂ ಹಾಳಾಗುತ್ತೆ, ಸೇವೆನೂ ಹಾಳಾಗುತ್ತೆ. ತನ್ನ ಸ್ಥಿತಿಯನ್ನ ಸೆಟ್ ಮಾಡ್ಕೊಳ್ಳಿ, ಮನಸ್ಸಿಗೆ ಪ್ರೋಗ್ರಾಮ್ ಅನ್ನ ಸೆಟ್ ಮಾಡ್ಕೊಳ್ಳಿ.
ಹೀಗೆ ಬ್ಯುಸಿ ಇದ್ರೆ ವ್ಯರ್ಥದಲ್ಲಿ ಹೋಗೋದಿಲ್ಲ ಅಲ್ವಾ. ಹಂಗೆ ಮನಸ್ಸನ್ನ ಬ್ಯುಸಿ ಮಾಡ್ಕೊಳ್ಳಿ, ಆವಾಗ ಸ್ಥಿತಿನೂ ಅಪ್ಸೆಟ್ ಆಗಲ್ಲ, ಆಗ ವೈಬ್ರೇಷನ್ನು ಹರಡ್ತೀರಿ, ಸೇವೆನೂ ಆಗುತ್ತೆ. ಓಂ ಶಾಂತಿ. ಶ್ರೀಮತದಂತೆ ಭಾರತವನ್ನು ಸ್ವರ್ಗ ಮಾಡೋ ಸೇವೆ ಮಾಡಿ. ಮೊದಲು ಸ್ವಯಂ ನಿರ್ವಿಕಾರಿಯಾಗಿ ಆಮೇಲೆ ಅನ್ಯರಿಗೆ ಹೇಳಿ. ಏನನ್ನೇ ಮಾಡ್ತೀರಿ ಬಾಬಾ ಹೇಳ್ತಾರೆ ಮಾಡಿ ಹೇಳಿ. ಕ್ರೋಧ ತಾನು ಮಾಡೋದು, ಬೇರೆಯವ್ರಿಗೆ ಕ್ರೋಧ ಮಾಡಬಾರ್ದು ಅಂತ ಎಷ್ಟು ಚೆನ್ನಾಗಿ ಹೇಳ್ತೀವಲ್ಲ. ಯಾವುದೇ ಆಗಲಿ ಬಾಬಾ ಹೇಳ್ತಾರೆ ಏನು ಮಾಡಿ ಅದನ್ನು ಹೇಳಿ. ಮಾಡದೇ ಇರೋದನ್ನು ಹೇಳೋದು ಯಾವ ಪುರುಷಾರ್ಥ. ಆಯಿತು, ನೀವು ಹೇಳಿದ್ರಿ, ಅವರು ಪ್ರಾಕ್ಟಿಕಲ್ ಮಾಡಿ ಅವ್ರ ಮೇಲೆ ಹೋಗ್ಬಿಡ್ತಾರೆ. ಹೇಳಿದವ್ರು ಕೆಳಗೆ ಉಳ್ಕೊಂಡ್ರೆ ಅದು ಯಾವ ಸಾಧನೆ ಅಂತ ಹೇಳೋದು. ಪವಿತ್ರತೆ ಮಾತಲ್ಲಿ ಏನೇ ವಿಘ್ನ ಬಂದರೂ ಅದನ್ನು ಕೇರ್ ಮಾಡಬೇಡಿ. ಆದರೆ ನಿಮ್ಮನ್ನು ನೀವು ಎಲ್ಲ ಮಾತಲ್ಲೂ ಚೆಕ್ ಮಾಡ್ಕೊಳ್ಳಿ, ನಾನು ಹೇಗಿದ್ದೀನಿ ಅಂತ ನಿಮ್ಮನ್ನು ನೀವು ಸಂಪಾಲನೆ ಮಾಡ್ಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಮತ್ತು ಬಾಬೋರೇನು ಕರ್ಮ ಕಲಿಸ್ತಾರೆ ಆ ಶ್ರೇಷ್ಠ ಕರ್ಮವನ್ನು ಮಾಡಿ. ಯಾವುದೇ ಗೊಂದಲ ಆಯಿತು ಅಂದರೆ ಬಾಬೋರ ಹತ್ರ ಶ್ರೀಮತ ತಗೊಳ್ಳಿ. ಬಾಬೋರ ಹತ್ರ ಅಥವಾ ನಿಮಿತ್ತ ಇರೋರ ಹತ್ರ ಶ್ರೀಮತ ಅವಶ್ಯಕವಾಗಿ ತಗೊಳ್ಳಿ. ಓಂ ಶಾಂತಿ.